ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಚರಿತ್ರೆ ಹೇಳ್ತದೆ, ಅಪೊಸ್ತಲರು ಯಾವಾಗೆಲ್ಲ ಸೇರಿ ಬರ್ತಾ ಇದ್ರು ಆಗೆಲ್ಲ ದೇವರ ಮಹಿಮೆ ಬಲವಾಗಿ ಇಳಿದು ಬರ್ತಾ ಇತ್ತು. ಅವರು ಸುವಾರ್ತೆಗೆ ಹೋಗೋಕ್ ಮುಂಚೆ, ಸಂದೇಶಕ್ಕೆ ಹೋಗೋಕ್ ಮುಂಚೆ ಸಭೆ ಒಳಗಡೆ ಸ್ವಲ್ಪ ಸಮಯ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಸಂದೇಶಕ್ಕೆ ಹೋಗೋಕ್ ಮುಂಚೆ ಅಪೊಸ್ತಲರ ಮಂಡಳಿಯವರು ಅನ್ಯ ಭಾಷೆಯಲ್ಲಿ ನಿರತರಾಗ್ತಾ ಇದ್ರಂತೆ. ಅನ್ಯ ಭಾಷೆ ದೇವರೊಂದಿಗೆ ಮಾತನಾಡುವಂಥ ಭಾಷೆ. ಎಷ್ಟು ಜನಕ್ಕೆ ದೇವ್ರ ಜೊತೆ ಮಾತಾಡೋಕ್ಕೆ ಇಷ್ಟ? ನಾನು ಮಧ್ಯದಲ್ಲಿ ಒಂದು ಸಲ ಹಿಂಗೆ ಕಣ್ಬಿಟ್ಬಿಟ್ಟೆ. ಪಾಪ ಯಾರು ಗಂಡಸರು ಹೊಡಿತಾ ಇದ್ರು, ಅನ್ಯ ಭಾಷೆ ಮಾತಾಡ್ತಾ ಇದ್ರು ನನಗೆ ಗೊತ್ತಿಲ್ಲ. ನೋಡಿ, ಬಿರಿಯಾನಿ ಮಾಡುವಾಗ ಭಟ್ಟ ಹೇಳ್ತಾನೆ, ಯಾವುದ್ರಲ್ಲಿ ಮಾಡಿದ್ರೆ ಟೇಸ್ಟ್ ಜಾಸ್ತಿ? ಯಾವುದ್ರಲ್ಲಿ ಬಿರಿಯಾನಿ ಟೇಸ್ಟ್ ಜಾಸ್ತಿ ಮಾಡುವಾಗ? ಗ್ಯಾಸ್ ಅಲ್ಲ, ಒಲೆ ಇಲ್ಲ. ಗ್ಯಾಸ್ ಅಲ್ಲ, ಒಲೆ ಇಲ್ಲ. ಎಲ್ಲ ಭಟ್ರು ಒಂದು ಆಪ್ಷನ್ ಕೊಡ್ತಾರೆ. ಗ್ಯಾಸ್ಗಿಂತ ಒಲೆಯಲ್ಲಿ ಬಿರಿಯಾನಿ ಒಳ್ಳೆ ಟೇಸ್ಟ್ ಆಗಿ ಬರುತ್ತಂತೆ. ಆ ಒಲೆಯಲ್ಲಿ ಒಳ್ಳೆ ಟೇಸ್ಟ್ ಬರಬೇಕು ಅಂದರೆ ಏನು ಇಡ್ತಾರೆ? ಸೌದೆ. ಎಷ್ಟು ಸೌದೆ ಇಡ್ತಾರೆ? ಒಂದು 150 ಜನಕ್ಕೆ ಅಡುಗೆ ಮಾಡೋಣ ಅಂದ್ಕೊಳ್ಳಿ. ಎಷ್ಟು ಸೌದೆ ಇಡಬೇಕು? 1 ಲೀಟ್ರ್ ಆಗುತ್ತಾ? ಅವನು ಬರೀತಾನೆ, ಒಂದು 10 ಮೊಳ ತಗೊಂಬನ್ನಿ ಅಂತ. 10 ಮೊಳ ಎಲ್ಲ ಕಟ್ ಮಾಡಿಸ್ಕೊಂಡು ಆ ಸೌದೆ ತುಂಡುಗಳನ್ನ ತೊಗೊಂಡು ಬರ್ತೀವಿ ನಾವು. ಒಂದೇ ಒಂದು ಸೌದೆನ ಇಡೋದಿಲ್ಲ. ಆರಂಭದಲ್ಲಿ ಒಂದು ಸೌದೆ ಇಡ್ತಾರೆ, ತದನಂತರ ಇನ್ನೊಂದು ಇಡ್ತಾರೆ, ತದನಂತರ ಇನ್ನೊಂದು ಇಡ್ತಾರೆ. ಒಂದೊಂದೇ ಸೌದೆಗಳನ್ನು ಅದು ಉರಿಯೋ ಸಮಯದಲ್ಲಿ ಅಡುಗೆ ಮಾಡುವಂಥ ಭಟ್ಟ ಏನು ಮಾಡ್ತಾನೆ, ಆ ಕಾವನ್ನ ನೋಡ್ಕೊಂಡು ಅದರ ಜೊತೆಗೆ ಇನ್ನೊಂದು ಸೌದೆಗಳನ್ನ ಅವನು ತುರುಕಿಸ್ತಾನೆ ಇರ್ತಾನೆ. ಕಾರಣ ಏನಂದರೆ, ಆ ಅಡಿಗೆಗೆ ಬೇಕಾದಂಥ ಹದದ ಒಂದು ಹಬೆಯನ್ನು ಆ ಸೌದೆ ಕೊಡಬೇಕಂತ ಅವನ ಜ್ಞಾನದಿಂದ ಅವನೇನು ಮಾಡ್ತಾನೆ, ಉತ್ತಮವಾದ ಒಳ್ಳೆಯ ಅಡಿಗೆ ಮಾಡಬೇಕು ಅಂದರೆ ಸರಿಯಾದ ಒಣಗಿದ ಸೌದೆಗಳನ್ನು ಅವನು ತಂದು ಇಡ್ತಾ ಇರ್ತಾನೆ. ಚೆನ್ನಾಗಿ ಒಣಗಿರೋ ಸೌದೆ ಮಧ್ಯದಲ್ಲಿ ಒಂದು ವೇಳೆ ಹಸಿಯಾಗಿರೋ ಸೌದೆನ ತಂದಿಟ್ಟುಬಿಟ್ರೆ ಅಡಿಗೆ ಚೆನ್ನಾಗಾಗುತ್ತಾ? ಕೆಟ್ಟೋಗ್ಬಿಡ್ತದೆ. ಹಾಗಾದರೆ ಮಂಡಳಿಯ ಮನಸ್ಸು ಒಂದಾಗಿದ್ದಾಗ, ನಿಮಗೆ ಅನ್ಯ ಭಾಷೆ ಬಂದಿಲ್ಲ ಅಂದ್ರೂ ದೇವರೊಂದು ಮಾತು ಹೇಳ್ತಾನೆ, ಅಗಲವಾಗಿ ಬಾಯಿ ತೆಗಿರಿ, ಅದನ್ನು ನಾನು ತುಂಬಿಸ್ತೇನೆ. ಈ ಅನ್ಯ ಭಾಷೆ ಯಾರಿಗೆ ದೇವ್ರು ಕೊಡೋದು? ಡಬಲ್ ಡಿಗ್ರಿ ತಗೊಂಡವ್ರಿಗಲ್ಲ, ಶೂಟು ಬೂಟ್ ಹಾಕೊಂಡವ್ರಿಗಲ್ಲ. ಯಥಾರ್ಥವಾಗಿ ದಾವೀದನಾಗೆ ದೇವರ ಸಮ್ಮುಖದಲ್ಲಿ ಆ ಪ್ರಸನ್ನತೆಗೆ ಒಳಗಾಗುವಂಥವನಿಗೆ ಆ ಅಭಿಷೇಕವನ್ನು ದೇವರು ಕೊಡ್ತಾರೆ. ದೇವರ ಅಭಿಷೇಕ ಹೊಂದಬೇಕಾದ್ರೆ ನಾವು ಮೊದಲು ನಾಚಿಕೆ ಬಿಡಬೇಕು, ಅಂಜಿಕೆ ಬಿಡಬೇಕು. ಯಾರೇನು ಅನ್ಕೊಳ್ತಾರಪ್ಪ ಅದನ್ನು ಬಿಡಬೇಕು. ಪೆಂತಗೋಸ್ಟ್ ಸಭೆನ ಅನೇಕ ಬೇರೆ ಸಭೆಯವರು ಗೇಲಿ ಮಾಡ್ತಾರೆ. ಅವರು ಹುಚ್ಚರಾಗಿ ಕೂಗ್ತಾರೆ ಅಂತಲೂ ಹೇಳ್ತಾರೆ, ಲೂಸ್ಗಳ ಥರ ಆಡ್ತಾರೆ ಅಂತಲೂ ಹೇಳ್ತಾರೆ, ಅನ್ಯ ಭಾಷೆಯಲ್ಲಿ ಮಾತನಾಡ್ತಾರ್ರಿ, ಅವರ ಕ್ಯಾರೆಕ್ಟ್ರೇ ಸರಿ ಇಲ್ಲ ಅಂತ ಬೈತಾರೆ. ಆದರೆ ನೀವು ಯಾವುದಕ್ಕೂ ಕಿವಿಗೊಡ್ದೆ ಏಸು ಏನು ಹೇಳಿದ್ದಾನೋ ಅದನ್ನು ಮಾತ್ರ ನಾವು ಮಾಡಬೇಕು. ನಿಮ್ಮ ಮನೆಯಲ್ಲಿ ಬೈದ್ರೂ ಅನ್ಯ ಭಾಷೆಯೊಂದಿಗೆ ದೇವರ ಹತ್ರ ಹೋಗೋದು ಬಿಡಬಾರ್ದು. ಅನ್ಯ ಭಾಷೆ ಈ ಲೋಕದ ಭಾಷೆ ಅಲ್ಲ, ಅದು ಪರಲೋಕದ ಭಾಷೆ. ಭೂಲೋಕದಲ್ಲಿ ದೇವರು ತನ್ನ ಮಕ್ಕಳಿಗೆ ಕೊಟ್ಟಂಥ ಒಂದು ಕೃಪೆಯ ಭಾಷೆ. ಆ ಭಾಷೆನ ಯಾರೆಲ್ಲ ಮಾತಾಡ್ತಾನೆ ಇರ್ತೀರೋ
ನಿಮ್ಮ ಒಳಗಡೆ ಆ ಪಾತ್ರೆ ತುಂಬ್ತಾನೆ ಇರ್ತದ್ರಿ. ಆ ಅಭಿಷೇಕ ತುಂಬ್ತಾನೆ ಇರ್ತದೆ. ಆ ಪಾತ್ರೆ ತುಂಬಿ 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 ಅದು ಹೊರಸೂಸುತ್ತಂತೆ. ಪ್ರಿಯ ಸಹೋದರಿ, ನಾನೊಂದು ಪುಸ್ತಕ ಓದ್ತಾ ಇರುವಾಗ ಆ ಚರಿತ್ರೆ ಬರೆಯಲ್ಪಡ್ತದೆ. ಅಪೊಸ್ತಲರು ಸಂದೇಶಕ್ಕೆ ಹೋಗೋದು ಮುಂಚಿತವಾಗಿ ಅವರಿಷ್ಟು ಹಾಡು ಹೇಳಿದ್ರು ಅಂತ ಬರ್ದಿಲ್ಲ. ಅವರೆಲ್ಲ ಒಂದೇ ಮನಸ್ಸಿನಿಂದ ದೇವರಾತ್ಮನಿಂದ ಕೂಡಲ್ಪಟ್ಟವರಾಗಿ ಅನ್ಯ ಭಾಷೆ ಮಾತನಾಡ್ತಾ ಇದ್ರಂತೆ. ಹಾಗಾದರೆ ನೀವೆಲ್ಲರೂ ಮಾತನಾಡುವಾಗ ಒಂದು ವೇಳೆ ಹಸೆ ಸೌದೆ ಆಗಿದ್ರು ಅದನ್ನು ದೇವರಿ ಬೆಂಕಿಯಲ್ಲಿ ಒಣಗಿದ ಸೌದೆ ಆಗಿ ಮಾಡಿಬಿಡ್ತಾನ್ರಿ. ಯಾವಾಗ ನಿನಗೆ ಆಸೆಯಿಂದ ದೇವರೇ ನಾನು ಮಾತನಾಡಬೇಕಪ್ಪ, ನಾನು ಕನಸು ಕಾಣಬೇಕಪ್ಪ, ನಾನು ದರ್ಶನ ನೋಡಬೇಕಪ್ಪ, ನಿನ್ನ ಚಿತ್ತಕ್ಕನುಗುಣವಾಗಿ ಆರಾಧನೆಯಲ್ಲಿ ನಾನು ನಡಿಬೇಕಪ್ಪ, ನಿಮ್ಮ ಆಸೆಯನ್ನು ದೇವರು ಭಂಗಪಡಿಸೋದೇ ಇಲ್ಲ. ನಿನಗೆ ಮಾತಾಡೋಕ್ಕೆ ಬರಲ್ಲ, ನೀನು ಆಚೆ ಹೋಗುವಂತ ದೇವರು ಹೇಳೋದೇ ಇಲ್ಲ. ಪರಲೋಕ ರಾಜ್ಯಕ್ಕೆ ಭೂಲೋಕದಲ್ಲಿ ಈ ಮನೆಯಲ್ಲಿ ದೇವರು ನಮ್ಮನ್ನು ಆಯ್ಕೆ ಮಾಡ್ತಾರೆ. ಪರಲೋಕದ ಮನೆಗೆ ಹೋಗುವಂಥ ನಾವುಗಳು ಭೂಲೋಕದಲ್ಲಿ ಸಭೆ ಎಂಬ ಮನೆಯಲ್ಲಿ ನಮ್ಮನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಂತೆ. ಆದ ಕಾರಣ ಸಂದೇಶಕ್ಕೆ ಹೋಗುವಾಗ ಮುಂಚೆ ಆತ್ಮ ಪರವಶರಾಗಿ ನಮ್ಮ ದೇವರಿಗೆ ನಾವು ಸಮರ್ಪಣೆ ಮಾಡುವಾಗ ಆ ವಾಕ್ಯ ಏರಳವಾಗಿ ಧಾರಾಳವಾಗಿ ಯೇಸುವಿನ ಮಾತುಗಳು ನಮ್ಮ ಹೃದಯದಲ್ಲಿ ತುಂಬಲ್ಪಡ್ತದೆ. ಹಲ್ಲೆಲೂಯ. ಆದ ಕಾರಣ ಅನ್ಯ ಭಾಷೆ ಮಾತನಾಡಿ ಎಂದಾಗ ಎಷ್ಟೋ ಜನ ಪರಿಶುದ್ಧಾತ್ಮನನ್ನು ಪರೀಕ್ಷೆ ಮಾಡೋಕ್ಕೆ ಬಂದವರೆಲ್ಲ ಒಳ್ಳೆಯ ಅಭಿಷೇಕ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಗೊತ್ತಿರೋ ಒಂದು ಅಯ್ಯ ಇದ್ರು. ಅವರು ಸುಮಾರು 19 ವರ್ಷಗಳ ಕಾಲ ಪರಿಶುದ್ಧಾತ್ಮನ ಅನ್ಯ ಭಾಷೆನ ಆ ಟಂಗ್ಸನ್ನು ಅವ್ರು ಒಪ್ಕೊಂಡೇ ಇರಲಿಲ್ಲ. ಅವರೊಂದು ಪುಸ್ತಕನೇ ಬರೀತಾರೆ, ಅನ್ಯ ಭಾಷೆ ಮತ್ತು ಈ ಟಂಗ್ಸ್ ಇವತ್ತಿನ ಕಾಲದಲ್ಲಿ ಇಲ್ಲ ಅಂತ ಬರೀತಾರೆ. ಅವರು ಕನ್ಫ್ಯೂಷನ್ನಲ್ಲಿದ್ದರು. ಆದರೆ ಒಂದು ದಿನ ಮಧ್ಯರಾತ್ರಿ 3:30 ಗಂಟೆಗೆ ಪರಿಶುದ್ಧಾತ್ಮ ಅವರ ಮೇಲೆ ಬಂದ್ಬಿಟ್ಟ. ಅವರ ಮೇಲೆ ಬಂದಾಗ ಅಂಥ ಸೀನಿಯರ್ ಅನುಭವವುಳ್ಳ ದೇವ ಸೇವಕರು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಾಗ ಅವರು ಆಡಿದ ಮಾತುಗಳು ಅವರಿಗೆ ಗೊತ್ತಾಗೇ ಇಲ್ಲಂತೆ. ಅಕ್ಕಪಕ್ಕದವರೆಲ್ಲ ಎದ್ದು ಬಂದು ಕೇಳ್ತಾರಂತೆ, ರಾತ್ರಿ ನೀವು ಸುಮಾರು ಹೊತ್ತು ನಿಮಗೆ ಗೊತ್ತಿಲ್ಲದೆ ಅನ್ಯ ಭಾಷೆಯಲ್ಲಿ ಮಾತನಾಡಿದ್ರಿ, ನೆಲದ ಮೇಲೆ ಬಿದ್ದು ನೀವು ಒದ್ದಾಡಿದ್ರಿ, ಆ ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ ನೀವು ತುಂಬಲ್ಪಟ್ಟಿದ್ದಾಗ ನಿಮ್ಮ ಜ್ಞಾನ ನಿಮ್ಮ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಪ್ರಿಯ ಸಹೋದರ ಸಹೋದರಿ, ಆಸಕ್ತಿಯಿಂದ ಕೇಳೋರಿಗೆ ದೇವರು ಕೊಟ್ಟೇ ಕೊಡ್ತಾನಂತೆ. ಆದರೆ ನಿರೀಕ್ಷೆ ಮಾತ್ರ ನಮಗಿರಬೇಕು. ಅದಕ್ಕೆ ದೇವರು ಹೇಳ್ತಾನೆ, ಯೇಸು ನನಗೆ ಬೈರಿ ಪರವಾಗಿಲ್ಲ, ನಾನು ಕೊಡೋ ಪರಿಶುದ್ಧಾತ್ಮನನ್ನು ನೀವು ಬೈಯಕ್ಕೆ ಹೋಗ್ಬೇಡ್ರಿ, ಅವನಿಗೆ ಗೇಲಿ ಮಾಡಕ್ಕೆ ಹೋಗ್ಬೇಡ್ರಿ, ಅವನಿಗೆ ವಿರುದ್ಧವಾಗಿ ಮಾತಾಡಕ್ಕೆ ಹೋಗ್ಬೇಡ್ರಿ. ಗೊತ್ತಿದ್ದು ಗೊತ್ತಿಲ್ಲದೆ ಮಾತಾಡಿದ್ರೆ ಓಕೆ, ಗೊತ್ತಾದ ಮೇಲೂ ನೀವು ಮಾತನಾಡಿದ್ರೆ ನಿಮಗೆ ಎಲ್ಲೂ ಕ್ಷಮಾಪಣೆ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಆದ ಕಾರಣ ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ನಮಗೆ ಅನ್ಯ ಭಾಷೆ ಬಂದಿಲ್ವಾ, ಯೇಸುವೇ ಸ್ತೋತ್ರ. ನಾನು 9.5 ವರ್ಷ ಕಾದಿದ್ದೀನಿ. 9.5 ವರ್ಷ ಕಾದ ಮೇಲೆ ದೇವರು ಆ ಅಭಿಷೇಕವನ್ನು ಸುರಿಸಿಬಿಟ್ಟಾರೆ. ಈಗ ನಾನು ಅನ್ಯ ಭಾಷೆ ಮಾತನಾಡೋಕ್ಕೆ ನಾಚಿಕೆ ಪಡಲ್ಲ. ಯಾರಿದ್ದಾರೆ ನೋಡಕ್ಕೆ ಹೋಗಲ್ಲ. ಅವ್ರು ಎಂಥವರೇ ಆಗಿರಲಿ, ಅವ್ರು ಎಂಥ VIP ಆಗಿರಲಿ, ಎಂಥ ಗಣ್ಯ ವ್ಯಕ್ತಿ ಆಗಿರಲಿ, ನನ್ನ ದೇವರ ಮುಂದೆ ಬರುವಾಗ ಅನ್ಯ ಭಾಷೆ ಮೂಲಕವಾಗಿ ನಾನು ಮಾತನಾಡಿ ನನ್ನ ದೇವರನ್ನ ನಾನು ಘನಪಡಿಸ್ತೀನಿ. ನಮ್ಮ ದೇವರು ಎವರ್ ಗ್ರೀನ್ ಅಂತ ಕರೀತಾನೆ. ಎವರ್ ಗ್ರೀನ್ ಅಂದರೆ ಸದಾಕಾಲ ಹಚ್ಚ ಹಸಿರಾಗಿರೋದು. ಹಲ್ಲೆಲೂಯಾ. ಯಾವ ಮರ ಸದಾಕಾಲ ಹಚ್ಚ ಹಸಿರಾಗಿರ್ತದೆ? ನೀರಿನ ಬಳಿಯಲ್ಲಿ ಬೆಳೆದ ಮರ, ಅದು ಒಣಗಿ ಹೋಗೋದೇ ಇಲ್ಲ ರೀ. ಅದು ಯಾವ ಕಾಲದಲ್ಲೂ ಹಚ್ಚ ಹಸಿರಾಗೇ ಇರ್ತದಂತೆ. ಒಂದು ಆಮೇಲೆ ಹೇಳ್ರಿ. ಅದನ್ನು ದೇವರು ಇವತ್ತು ಎದುರು ನೋಡ್ತಾ ಇದ್ದಾನೆ. ನನ್ನ ವಿಶ್ವಾಸಿ ಸದಾಕಾಲ
ಹಚ್ಚ ಹಸಿರಾಗಿ ಇರಬೇಕನ್ನೋದು ದೇವರ ಚಿತ್ತ. ಅವರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಯಾರೆಲ್ಲ ಏರಳವಾಗಿ ಧಾರಾಳವಾಗಿ ಕರ್ತನನ್ನು ಘನಪಡಿಸ್ತಾರೋ ಅವರ ವಿಷಯದಲ್ಲಿ ದೇವರು ತಡ ಮಾಡೋದೇ ಇಲ್ಲ. ಆಮೆನ್. ಆದ ಕಾರಣ ಇಲ್ಲಿ ಯಾರೆಲ್ಲ ಆರಾಧನೆಗೆ ಬರ್ತಿರೋ ಬಂದ ಕೂಡಲೇ ನೀವು ಬಂದಂಗೆ ನೀವು ಎಲ್ಲಿ ಕೂತ್ಕೊಬಾರ್ದು. ಯಾರು ಹೇಳಿದ್ರು ಚೇರ್ ಮೇಲೆ ಎಲ್ಲಿ ಕೂತ್ಕೊಬೇಕು? ಮೊಣಕಾಲು ಹಾಕಿ ಒಂದೇ ಒಂದು ನಿಮಿಷ ನಿಮ್ಮ ನೆಲದ ಮೇಲೆ ಕೈ ಇಟ್ಟು, ಏಸಪ್ಪ ನಿನ್ನ ಆಲಯಕ್ಕೆ ಬಂದಿದ್ದೀನಿ, ನನ್ನನ್ನು ಅಭಿಷೇಕ ಮಾಡಿ, ನನ್ನ ಮನೇನ ಅಭಿಷೇಕ ಮಾಡಿ, ನನ್ನ ಜನರನ್ನು ಅಭಿಷೇಕ ಮಾಡಿ. ಈ ಆಲಯದಲ್ಲಿ ನನ್ನನ್ನು ನೀನು ಸಸಿಯಾಗಿಟ್ಟಿದ್ದಿ. ನಾನು ಮೊಳಕೆ ಹೊಡಿಬೇಕು, ಚಿಗುರಬೇಕು, ಬೆಳಿಬೇಕು, ಫಲ ಕೊಡಬೇಕು. ಆ ಫಲ ಸದಾಕಾಲ ನಿಲ್ಲಬೇಕು ದೇವರೇ. ಹಲ್ಲೆಲೂಯಾ. ಆದ ಕಾರಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಈ ಸಮಯದಲ್ಲಿ ವಾಕ್ಯಕ್ಕೆ ಹೋಗ್ತಾ ಇದ್ದೇನೆ. 1 ಪೇತ್ರ 1ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೂ ಒಬ್ರು ಯಾರಾದರೂ ಗಟ್ಟಿಯಾಗಿ ಓದ್ರಿ. ಹಾಂ ಹಾಂ ಹ್ಞೂ 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 ಆಮೆನ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪೇತ್ರನು ಈ ರೀತಿಯಾಗಿ ಬರಿತಾ ಇದ್ದಾನೆ ಈ ವಾಕ್ಯದಲ್ಲಿ. 1ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನದಿಂದ 7ನೇ ವಚನದವರೆಗೂ ನಾವು ನೋಡಿಕೊಳ್ಳುವಾಗ, 6ರಿಂದ 8ರವರೆಗೂ ನೋಡಿಕೊಳ್ಳುವಾಗ ಸತ್ಯವೇದದಲ್ಲಿ ಆತನು ಸ್ಪಷ್ಟವಾಗಿ ಹೇಳ್ತಾನೆ. ಏನಂತ ಅಂದರೆ, ಓದಿ ಒಂದ್ಸಲ. ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿರಿ. ದೇವರಿಗೆ ಸ್ತೋತ್ರ. ಅವನು ಬರಿತಾ ಇದ್ದಾನೆ ಪ್ರಿಯ ಸಹೋದರ ಸಹೋದರಿ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷ ಹೃದಯ ಉಳ್ಳವರಾಗಿರಿ. ದೇವರ ವಾಕ್ಯ ಹೇಳ್ತದೆ, ಪ್ರತಿಯೊಬ್ಬ ವಿಶ್ವಾಸಿಗಳು ಅವನ ಜೀವನದಲ್ಲಿ ಪರೀಕ್ಷೆ ಮತ್ತು ಶೋಧನೆಯನ್ನು ಅನುಭವಿಸಲೇಬೇಕು ಅಂತ. ಭಕ್ತನು ಹೇಳ್ತಾನೆ, ಪ್ರತಿಯೊಬ್ಬ ವಿಶ್ವಾಸಿ ಅವನ ಜೀವನದಲ್ಲಿ ಪರೀಕ್ಷೆ ಮತ್ತು ಶೋಧನೆಯನ್ನು ಅನುಭವಿಸಲೇಬೇಕು ಅಂತ ಸತ್ಯವೇದ ಹೇಳ್ತದೆ. ಅದಕ್ಕೆ ಪೇತ್ರನು ಹೇಳ್ತಾನೆ, ಸದ್ಯಕ್ಕೆ ನೀವು ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ವಿಧವಾದ ಕಷ್ಟಗಳಿಗೆ ಗುರಿಯಾದರೂ ನಿಮಗೆ ಕೊಡಲ್ಪಟ್ಟಂಥ ಮಹಾಪದವಿಯನ್ನು ಆಲೋಚಿಸಿಕೊಂಡು ಕ್ರಿಸ್ತನಲ್ಲಿ ನೀವು ಸಂತೋಷವುಳ್ಳವರಾಗಿ. ಕ್ರಿಸ್ತನ ಮಕ್ಕಳಿಗೆ ಕಷ್ಟ ಮತ್ತು ಶೋಧನೆ ತಪ್ಪಿದ್ದಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಕ್ರಿಸ್ತನ ಮಕ್ಕಳಿಗೆ ಕಷ್ಟ ಮತ್ತು ಶೋಧನೆ ವಿಶ್ವಾಸಿಗೆ ತಪ್ಪಿದ್ದಲ್ಲವೇ ಅಲ್ಲ. ಆದರೆ ಅದೇ ಟೈಮ್ನಲ್ಲಿ ದೇವರು ಹೇಳ್ತಾನೆ, ಭಯಪಡಬೇಡ, ಶೋಧನೆ ಆಗುತ್ತಲೇ ಮಾರ್ಗ ನಾನು ಮಾಡ್ತೇನೆ. ಶೋಧನೆ ಆಗುತ್ತಲೇ ನಿಮಗೆ ತಪ್ಪಿಸಿಕೊಳ್ಳುವಂಥ ಮಾರ್ಗ ನಾನು ಮಾಡ್ತೇನೆ. ಇನ್ನೊಂದು ಯೇಸು ಹೇಳ್ತಾನೆ, ಕಡೆಯ ದಿನದವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ. ಯೇಸು ಹೇಳ್ತಾನೆ, ಕಡೆಯ ದಿನದವರೆಗೂ ನಿಮ್ಮ ಸಂಗಡ. ಮಗಳೇ ನಿಮ್ಮ ಸಂಗಡ, ಮಗಳೇ ನಿನ್ನ ಸಂಗಡ, ನಿನ್ನ ಕುಟುಂಬದ ಸಂಗಡ. ಒಂದು ಕುಟುಂಬದಲ್ಲಿ ಯೇಸುವನ್ನು ಕೂಗುವಂತ ಒಬ್ಬ ಮಗಳಿದ್ರು, ಆ ಮನೆಗೆ ಯೇಸು ಇರ್ತಾನ್ರಿ.
ಆ ವ್ಯಕ್ತಿ ಹತ್ರ ಯೇಸು ಇರ್ತಾನ್ರಿ. ಆ ವ್ಯಕ್ತಿ ಹತ್ರ ಯೇಸು ನಿಮಗೆ ಶಕ್ತಿಯಾಗಿರ್ತಾನಂತೆ, ನಿಮ್ಮನ್ನು ಕೈ ಬಿಡಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾನೆ. ಅದಕ್ಕೆ ಯೋಬ ಹೇಳ್ತಾನೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಯೋಬ ಹೇಳ್ತಾನೆ, ಮನುಷ್ಯನು ಕಷ್ಟಕ್ಕಾಗಿಯೇ ಹುಟ್ಟಿದ್ದಾನೆ. ನೋಡಿ, ಯೋಬ ಹೇಳ್ತಾನೆ ಅನುಭವದೊಂದಿಗೆ, ಮನುಷ್ಯನಿದ್ದಾನಲ್ಲ ಅವನು ಕಷ್ಟಕ್ಕಾಗಿಯೇ ಹುಟ್ಟಿದ್ದಾನಂತೆ. ಮನುಷ್ಯನು ಕಷ್ಟಕ್ಕಾಗಿಯೇ ಹುಟ್ಟಿದ್ದಾನೆ. ಪೇತ್ರನು ಹೇಳ್ತಾನೆ ಈ ವಾಕ್ಯಕ್ಕೆ ಆಧಾರವಾಗಿ, ವಿಶ್ವಾಸಿಯೇ, ನಿನ್ನ ಹೃದಯದಲ್ಲಿ ಭಾರ ಇರುತ್ತೆ, ನಿನಗೆ ಪರೀಕ್ಷೆ ಇರುತ್ತೆ, ನಿನಗೆ ಕಷ್ಟ ಇರುತ್ತೆ, ಆದರೆ ನೀನು ಧೈರ್ಯವಾಗಿರು, ಯೇಸು ನಿನ್ನ ಸಂಗಡ ಇರ್ತಾನೆ. ನಿನ್ನ ಹೃದಯ ಯಾವಾಗಲೂ ಭಾರ, ನಮಗೆ ಕಷ್ಟ, ನಮಗೆ ಶೋಧನೆ ವಿಶ್ವಾಸಿಗಳಿಗೆ ತಪ್ಪಿದ್ದಲ್ಲ. ಪ್ರಿಯ ಸಹೋದರ ಸಹೋದರಿ, ದುಂದುಗಾರನ ಮಗನ ಕಥೆಯನ್ನು ನೋಡುವಾಗ, ದುಂದುಗಾರನಿಗೆ 2 ಮಕ್ಕಳಿದ್ದಾರಲ್ಲ, ಒಬ್ಬನು ಮಾತು ಕೇಳ್ತೇನೆ ಅಂತ ಮಾತು ಕೇಳಲ್ಲ, ಇನ್ನೊಬ್ಬನು ಕೇಳಲ್ಲ ಅಂತ ಕೇಳತಕ್ಕವನಾಗಿರ್ತಾನೆ. ಅದು ಸತ್ಯವೇದ ಹೇಳ್ತದೆ. ಒಂದು ದಿನ ಚಿಕ್ಕವನು ತಂದೆಯ ಬಳಿಗೆ ಬಂದು ಹೇಳ್ತಾನೆ, ಅಪ್ಪ, ನಾನು ಹೊರದೇಶಕ್ಕೆ ಹೋಗ್ತೇನೆ, ನನಗೆ ಸಂಬಂಧಪಟ್ಟಂಥ ಆಸ್ತಿಯನ್ನು ನನಗೆ ಕೊಟ್ಟುಬಿಡು. ಹಾಗಾದರೆ ಮಗ ಸಡನ್ನಾಗಿ ಬಂದು ಆಸ್ತಿ ಕೇಳೋದಿಲ್ಲ, ಮೊದಲು ಹೋಗಿ ಹಣ ಕೇಳಿರ್ತಾನೆ. ಅಪ್ಪ ಹಣನ ಕೊಟ್ಟು ಕಳೆದು ಬಿಟ್ಟಿದ್ದಾನೆ ಇವನು. ತಿರುಗಿ ಹೋಗಿ ಹಣ ಕೇಳಿರ್ತಾನೆ, ತಿರುಗಿ ಹಣ ಕಳೆದು ಬಿಟ್ಟಿದ್ದಾನೆ, 3ನೇ ಸಲನೂ ಕಳೆದು ಬಿಟ್ಟಿದ್ದಾನೆ. ಆಗ 4ನೇ ಸಲ ಅಪ್ಪ ಹೇಳ್ತಾನೆ, ನಾನು ಕೊಟ್ಟ ಹಣನೆಲ್ಲ ನೀನೇನು ಮಾಡ್ತಾ ಇದೆಯಾ, ವ್ಯರ್ಥ ಮಾಡಿ ಹಾಳು ಮಾಡಿ ಬರ್ತಾ ಇದೆಯಾ, ಆದ ಕಾರಣ ಇನ್ಮೇಲೆ ನಿನಗೆ ಯಾವ ಬಿಸ್ನೆಸ್ಗೂ ನಾನು ನಿನಗೆ ಹಣ ಕೊಡೋದಿಲ್ಲ. ನೀನು ಅನ್ಯಾಯವಾಗಿ ನಾನು ದುಡಿಯಲ್ಪಟ್ಟಂತ ಹಣವನ್ನು ವ್ಯರ್ಥ ಮಾಡ್ತಾ ಇದೆಯಾ ಅಂತ ಯಾವಾಗ ಅಪ್ಪ ಕೇಳ್ತಾನೋ, ಆ ಮಗ ಅಪ್ಪನ ಮಾತನ್ನು ತಿರಸ್ಕರಿಸುವಾಗ ಅವನ ಜೊತೆಯಲ್ಲಿದ್ದವರು ನ್ಯಾಯ ನೀತಿ ಧರ್ಮವನ್ನು ಬೋಧನೆ ಮಾಡುವಂಥ ಜನರಲ್ಲ, ಅಧರ್ಮವನ್ನು ಬೋಧನೆ ಮಾಡುವಂಥವರು, ಸುಳ್ಳನ್ನು ಬೋಧನೆ ಮಾಡುವಂಥವರು, ಅನೀತಿಯನ್ನು ಬೋಧನೆ ಮಾಡುವಂಥವರು, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಬೋಧನೆ ಮಾಡುವಂಥ ಜನ. ಅದಕ್ಕೆ ಇವತ್ತು ಎಷ್ಟೋ ಯವನ ಪ್ರಾಯದ ಮಕ್ಕಳು ಆ ಯವನ ಪ್ರಾಯಕ್ಕೆ ಬಂದಾಗ ಎಷ್ಟೋ ಮನೆಗಳಲ್ಲಿ ತಂದೆ ಮಾತು ಕೇಳಲ್ಲ, ತಾಯಿ ಮಾತು ಕೇಳಲ್ಲ, ಗುರು ಹಿರಿಯರ ಮಾತನ್ನು ಕೇಳಲ್ಲ, ಅವರ ಸ್ವಂತ ಜ್ಞಾನದ ಮೇರೆಗೆ ಲೋಕದ ರೀತಿಯಲ್ಲಿ ಓಡಿ ತಮ್ಮ ಜೀವಿತವನ್ನು ಕಳ್ಕೊಳ್ತಾರೆ, ಸೋತು ಹೋಗ್ತಾರೆ, ಕುಗ್ಗಿ ಹೋಗ್ತಾರೆ, ಬಿದ್ದು ಹೋಗ್ತಾರೆ, ನಾಶವಾಗಿ ಹೋಗ್ತಾ ಇದ್ದಾರೆ. ಪ್ರಿಯ ಸಹೋದರಿ, ಎಷ್ಟೋ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ದೇವರ ಭಯವಿಲ್ಲದವರಾಗಿ, ಕ್ರಿಸ್ತನ ಭಯವಿಲ್ಲದವರಾಗಿ, ಧರ್ಮಸಭೆ ಭಯವಿಲ್ಲದವರಾಗಿ, ದೇವರ ವಾಕ್ಯದ ಭಯವಿಲ್ಲದವರಾಗಿ ಲೋಕದ ಮಾಯಾದ ಜಾಲಗೆ ಸಿಕ್ಕಾಕೊಂಡಿದ್ದಾರಲ್ಲ. ಯೇಸು ತನ್ನ 2 ಕರಗಳನ್ನ ಚಾಚಿ ಇವತ್ತಿಗೂ ಅವನು ಕರೀತಾ ಇದ್ದಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ನನ್ನ ಬಳಿಗೆ ಬಾ. ನಿಮ್ಮ ಪಾಪ ಕಡು ಕೆಂಪಾಗಿದ್ದರು ನನ್ನ ಬಳಿಗೆ ಬಾ, ನನ್ನ ರಕ್ತದ ಮೂಲಕವಾಗಿ ನಿಮ್ಮ ಪಾಪವನ್ನು ಶುದ್ಧ ಮಾಡಿ ಹಿಮದಾಗ ನಿಮ್ಮನ್ನು ಬೆಳ್ಳಗೆ ಮಾಡ್ತೇನೆ. ಅದು ಯೇಸುವಿನ ಕರುವಿಕೆ. ಕಾರಣ ಯೇಸು ಒಂದು ತಂದೆಯಾಗಿ ಯೋಚನೆ ಮಾಡ್ತಾ ಇದ್ದಾನೆ, ಒಬ್ಬ ರಕ್ಷಕನಾಗಿ ಯೋಚನೆ ಮಾಡ್ತಾ ಇದ್ದಾನೆ, ಒಬ್ಬ ವಿಮೋಚಕನಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಈ ಜನರಿಗೆ ಕೇಡು ಆಗಬಾರ್ದು ಅಂತ ಅವನು ಬಿಡುಗಡೆ ಮಾಡುವುದಕ್ಕಾಗಿ ನಮ್ಮನ್ನು ಅವನು ಯೋಚನೆ ಮಾಡುವವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ತಂದೆ ಯಾವಾಗ ಹಣ ಕೊಡಲ್ಲ ಅಂತ ಹೇಳಿದ್ನೋ, ಅವನು ಕೆಟ್ಟ ಸ್ನೇಹಿತರ ಸಹವಾಸದಿಂದ ಅವರ ಆಲೋಚನೆ ಮೇರೆಗೆ ಆ ಸ್ನೇಹಿತರು ಹೇಳ್ಕೊಡ್ತಾರೆ, ನಿಮ್ಮ ತಂದೆ ಹಣ ಕೊಡದೇ ಇದ್ರೆ ಏನಾಯಿತು, ಅವನ ಆಸ್ತಿಯನ್ನು, ನನಗೆ ಬರಬೇಕಾದಂಥ ಆಸ್ತಿಯನ್ನು ನನಗೆ ಕೊಟ್ಟು ಬಿಡು ಅಂತ ಅವನು ಕೇಳು ಅಂತ. ಅವನು ಯಾರ್ದೋ ಮಾತನ್ನು ಕೇಳಿಕೊಂಡು ತನ್ನ ಜೀವವನ್ನೇ ಕೊಟ್ಟಂಥ ತಂದೆಗೆ
ಸ್ವಲ್ಪನೂ ಯೋಚನೆ ಮಾಡದೆ ಅವನು ಬಂದು ಕೇಳ್ತಾನೆ, ಅಪ್ಪ ನನಗೆ ಕೊಡಲಿಕ್ಕೆ ನಿನ್ನ ಹತ್ರ ಹಣ ಇಲ್ಲದೆ ಹೋದರೆ ನನ್ನ ಪಾಲಿಗೆ ಬರಬೇಕಾದಂಥ ಆಸ್ತಿಯನ್ನ ನೀನು ಕೊಟ್ಟುಬಿಡು. ಎಷ್ಟೋ ಮಕ್ಕಳು ತಂದೆ ತಾಯಿಗಳಿಗೆ ಇವತ್ತು ಆಸ್ತಿಯ ನಿಮಿತ್ತ ಹೊರಗಾಕಿದ್ದಾರೆ, ಕೊಂದು ಬಿಟ್ಟಿದ್ದಾರೆ, ಹಿಂಸೆಗೆ ಒಳಪಡಿಸಿದ್ದಾರೆ, ಅನೇಕ ವಿಧವಾದ ಶೋಧನೆಗಳಿಗೆ ಒಳಪಡಿಸಿಬಿಟ್ಟಿದ್ದಾರೆ. ಆದರೆ ಕ್ರೈಸ್ತರಿಗೆ ಯೇಸು ಹೇಳ್ತಾನೆ, ನೀವು ಆ ಶೋಧನೆಗೆ ಭಯಪಡಬೇಡ್ರಿ. ಯಾರು ಕೈ ಬಿಟ್ಟರು ನಾನು ನಿಮ್ಮನ್ನು ಕೈ ಬಿಡೋದೇ ಇಲ್ಲ. ಯಾರು ಕೈ ಬಿಡಬಹುದು? ಎತ್ತವರು ಕೈ ಬಿಟ್ಟಿದ್ದಾರಾ? ತಂದೆ ತಾಯಿ ಕೈ ಬಿಟ್ಟಿದ್ದಾರಾ? ಒಡ ಹುಟ್ಟಿದವರು ಕೈ ಬಿಟ್ಟಿದ್ದಾರಾ? ಹಣ ಇರುವಂತ ಜನ ಕೈ ಬಿಟ್ಟಿದ್ದಾರಾ? ಕಂಪ್ನಿ ನನ್ನನ್ನು ಕೈ ಬಿಡ್ತಾ, ಭೂಮಿ ನಿನಗೆ ಕೈ ಬಿಡ್ತಾ, ನಿನ್ನ ಸಂಪತ್ತು ನಿನ್ನನ್ನು ಬಿಟ್ಟೋಯ್ತಾ? ಭಯಪಡಬೇಡ್ರಿ ವಿಶ್ವಾಸಿಯೇ, ನಿಮಗೊಬ್ಬ ರಕ್ಷಕನಿದ್ದಾನೆ, ನಿಮಗೊಬ್ಬ ವಿಮೋಚಕನಿದ್ದಾನೆ, ನಿಮ್ಮನ್ನು ಬಿಡಿಸುವಂತ ಯೇಸು ಇದ್ದಾನೆ. ಯಾರು ಕೈ ಬಿಟ್ರು ಯೇಸು ಕೈ ಬಿಡೋದೇ ಇಲ್ಲ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ಎಷ್ಟು ಜನ ನಂಬ್ತೀರಿ ಯೇಸು ಕೈ ಬಿಡಲ್ಲ? ನಿಜವಾಗಲೂ ಯೇಸು ನಿಮ್ಮನ್ನು ಕೈ ಬಿಡೋದೇ ಇಲ್ಲ. ಮಗ ಬಂದು ತಂದೆಗೆ ಆಸ್ತಿ ಕೇಳುವಾಗ ಸತ್ಯವೇದ ಹೇಳ್ತದೆ, ತಂದೆ ಹೃದಯ ಒಡೆದೋಯ್ತಂತೆ. ತಂದೆ ಹೃದಯ ಒಡೆದೋಗಿ ಮಗನ ಹಠಕ್ಕೆ ತಂದೆ ಹೂಂಗೊಟ್ಟು ಅವನಿಗೆ ಸಂಬಂಧಪಟ್ಟಂಥ ಆಸ್ತಿಯನ್ನು ಯಥಾರ್ಥ ಹೃದಯದಿಂದ ತಂದೆ ಮಗನಿಗೆ ಕೊಟ್ಟುಬಿಟ್ಟ. ಸತ್ಯವೇದ ಹೇಳ್ತದೆ, ತಂದೆಯ ಆಸ್ತಿಯನ್ನು ತೆಗೆದುಕೊಂಡಂಥ ಮಗ ದೂರ ದೇಶಕ್ಕೆ ಯಾರ್ದೋ ಮಾತನ್ನು ಕೇಳಿಕೊಂಡು ಹೋಗಿ ಸ್ವಲ್ಪ ಕಾಲದ ನಂತರ ಎಲ್ಲವನ್ನ ಕಳ್ಕೊಂಡಿದ್ದಾನೆ. ಒಂದು ಸತ್ಯ ರೀ, ಹಣ ಇದ್ರೆ ಮಾತ್ರನೇ ಜನ, ಹಣ ಇಲ್ಲ ಅಂದರೆ ಜನ ಇಲ್ಲ. ಸಕ್ಕರೆ ಇದ್ರೆ ಏನು ಬರುತ್ತೆ? ಸಕ್ಕರೆ ಇದ್ರೆ ಏನು ಬರುತ್ತೆ? ಸಿಹಿ ಇದ್ರೆ, ಸಕ್ಕರೆ ಇದ್ರೆ ಇರುವೇನು ಬರುತ್ತೆ, ನೊಣನೂ ಬರುತ್ತೆ. ಇಲ್ಲ ಅಂದರೆ ಬರುತ್ತಾ? ಬರುತ್ತಾ? ನಿಮ್ಮ ಹತ್ರ ಹಣ ಐತೆ ಅಂದರೆ ಜನ ಹುಡುಕಿ ಬಂದುಬಿಡ್ತಾರೆ. ಹಣ ಇಲ್ಲ ಅಂದರೆ ನೀನು ಎಲ್ಲಿದ್ದೀಯ ಅಂತಲೂ ಹುಡುಕಲ್ಲ. ಜನ ಬರೋದು ಎಲ್ಲಿವರೆಗೂ? ದೇವರು ಬರೋದು ಎಲ್ಲಿವರೆಗೂ? ಜೀವ ಹೋದ್ರೂ ಅವನು ಬರ್ತಾನಂತೆ. ಒಂದು ಆಮೇಲೆ ಹೇಳ್ರಿ. ನಮಗೆ ಕೊಡಲ್ಪಟ್ಟಂಥ ಕೃಪೆ ಇದೆಯಲ್ಲ, ಅದು ಯೇಸುವನ್ನು ನಂಬದೇ ಇರೋರಿಗೆ ಕೊಟ್ಟಿಲ್ಲ. ನಂಬೋರಿಗೆ ಒಂದು ರಕ್ಷಣೆ ಮತ್ತು ನಿತ್ಯ ಜೀವ, ರಕ್ಷಣೆ ಮತ್ತು ನಿತ್ಯ ಜೀವ. ಅದಕ್ಕೆ ಪೇತ್ರನು ಹೇಳ್ತಾನೆ, ಇವತ್ತು ನಿಮಗೆ ಕಷ್ಟನಾ, ನಿಮಗೆ ಹೋರಾಟನಾ, ನಿಮಗೆ ಸಮಸ್ಯೆನಾ, ನಿಮಗೆ ಇಕ್ಕಟ್ಟ, ನಿಮಗೆ ಬಿಕ್ಕಟ್ಟ, ಅವುಗಳೆಲ್ಲ ನೋಡಿ ನೀವು ಭಯಪಡಬೇಡ್ರಿ. ನಿಮಗೆ ಆದ ಕ್ರಿಸ್ತನ ಮೂಲಕವಾಗಿ ಕೊಡಲ್ಪಟ್ಟಂತ ಆ ಪದವಿಯನ್ನು ಆಲೋಚಿಸಿ ನಿಮ್ಮ ಹೃದಯದಲ್ಲಿ ಆಶಾಧ್ವನಿ ಇರಬೇಕಂತ. ಈ ಲೋಕದ ಯಾವ ಸರ್ಟಿಫಿಕೇಟ್ ಇದ್ರೂ ಪರಲೋಕ ಬಾಗಿಲು ತೆಗೆಯಲ್ಲ. ಯೇಸುವಿಂದ ಕಳಿಸಲ್ಪಟ್ಟಂತ ಪರಿಶುದ್ಧಾತ್ಮನ ಮುದ್ರೆ ಎಂಬ ಸರ್ಟಿಫಿಕೇಟ್ ನಿಮ್ಮ ಬಳಿ ಇದ್ರೆ ಪರಲೋಕ ಓಪನ್ ಆಗುತ್ತೆ. ಲೋಕದ ಯಾವ ಸರ್ಟಿಫಿಕೇಟ್ ಇದ್ರೂ ಪರಲೋಕ ಓಪನ್ ಆಗಲ್ಲ. ಪರಿಶುದ್ಧಾತ್ಮನ ಮುದ್ರೆ ಯಾರಿಗೆ ಒಡೆಯಲ್ಪಟ್ಟಿದೆಯೋ ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಸಾಧ್ಯ. ಅದಕ್ಕೆ ಪೇತ್ರನು ಹೇಳ್ತಾನೆ, ದೇವರಿಂದ ಕೊಡಲ್ಪಟ್ಟಂತ ಆ ಸರ್ಟಿಫಿಕೇಟ್ ಅನ್ನು ನೀವು ಆಲೋಚಿಸಿ ನಿಮ್ಮ ಹೃದಯದಲ್ಲಿ ಹರ್ಷವುಳ್ಳವರಾಗಿರಿ. ಈ ಲೋಕದ ಹಿಂಸೆಯನ್ನು ನೋಡಿ ಭಯಪಡಬೇಡ್ರಿ, ಶೋಧನೆಯನ್ನು ನೋಡಿ ಭಯಪಡಬೇಡ್ರಿ. ಆ ತಂದೆಗೆ ಒಂದು ಶೋಧನೆ, ಒಂದು ಕಡೆ ದುಃಖ, ಹೃದಯದಲ್ಲಿ ಭಾರ. ಇಷ್ಟು ವರ್ಷಗಳ ಕಾಲ ನನ್ನ ಜೊತೆ ಇದ್ನಲ್ಲ, ನನ್ನ ಮಗ ನನ್ನ ಕಣ್ಣು ಮುಂದೆನೇ ಇದ್ನಲ್ಲ. ಆ ದುಃಖದೊಂದಿಗೆ ಆಸ್ತಿಯನ್ನು ಕೊಟ್ಟುಬಿಡ್ತಾನ್ರಿ. ಪ್ರಿಯ ಸಹೋದರಿ, ದೂರ ಹೋಗಿದ್ದಾನ್, ಎಲ್ಲ ಕಳ್ಕೊಂಡಿದ್ದಾನ್. ಅಂದಿ ತಿನ್ನುವಂಥ ಒಟ್ಟನ್ನು ತಿನ್ನುವಾಗ ಅವನಿಗೆ ಬುದ್ಧಿ ಬಂದಿದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಬುದ್ಧಿ ಬಂತು, ಬುದ್ಧಿ ಬಂತು. ಬುದ್ಧಿ ಬರುವಾಗ ತಂದೆಯ ಆಸ್ತಿ ಅವನ ಕೈಯಲ್ಲಿಲ್ಲ.
ತಂದೆಯ ಆಸ್ತಿ ಅವನ ಕೈಯಲ್ಲಿಲ್ಲ, ಆಸ್ತಿನೂ ಇಲ್ಲ. ಆ ಸಮಯದಲ್ಲಿ ತಂದೆ ಇಲ್ಲ, ತಂದೆಯ ಪ್ರೀತಿ ಇಲ್ಲ, ತಂದೆಯ ಸಂರಕ್ಷಣೆ ಇಲ್ಲ. ಎಲ್ಲವನ್ನ ತ್ಯಜಿಸಲ್ಪಟ್ಟಂತ ಮಗನ ಒಂದು ಪಶ್ಚಾತ್ತಾಪದ ಹೃದಯ. ಯೇಸು ಹೇಳ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು, ನನ್ನ ಬಳಿಗೆ ಬಾ. ನನ್ನವರೆಂದು ಹೆಸರುಗೊಂಡ ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ನಿಮ್ಮ ದೇಶದಲ್ಲಿ ಆರೋಗ್ಯವನ್ನು ನಾನುಂಟು ಮಾಡ್ತೇನೆ. ಪ್ರಿಯ ಸಹೋದರ, ಆ ದುಂದುಗಾರನ ಮಗ ಹಂದಿ ಹೊಟ್ಟನ್ನು ತಿನ್ನುವಾಗ ಅವನಿಗೆ ಒಂದು ಸಲ ಬುದ್ಧಿ ಬರುತ್ತೆ. ಅವನೊಂದು ತೀರ್ಮಾನ ಮಾಡ್ತಾನೆ, ಅಯ್ಯೋ ಎಲ್ಲವನ್ನ ಕಳೆಯಲ್ಪಟ್ಟಂತ ನನ್ನ ತಂದೆ ಮುಂದೆ ಹೇಗೆ ಹೋಗಿ ನಿಂತ್ಕೊಳ್ಳೋದು. ಎಷ್ಟೋ ಜನ ಇವತ್ತು ಪಾಪ ಮಾಡಿ ಹಿಂಜಾರಿ ಹೋದವರು ಹೇಗೆ ನಾನು ಪುನಃ ಸಭೆಗೆ ಬಂದು ನಿಂತ್ಕೊಂಡ್ಲಿ, ಯೇಸುವಿನ ಮುಂದೆ ನಿಂತ್ಕೊಂಡ್ಲಿ, ಸೇವಕರ ಮುಂದೆ ನಿಂತ್ಕೊಂಡ್ಲಿ ಆಗದಂಥ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ಜೀವಿತವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದು ದೇವರು ಹೇಳ್ತಾನೆ, ನಿನ್ನ ಪಾಪ ಕಡು ಕೆಂಪಾಗಿದೆ, ಅದು ನಿನಗೆ ಗೊತ್ತಾದರೆ ಸಾಕು. ನನ್ನ ಬಳಿಗೆ ಬಂದರೆ, ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಇನ್ಮೇಲೆ ಮಾಡಲ್ಲ, ನಾನು ಸರಿಯಾಗ್ತೇನೆ ಅಂತ ಯಾರು ಒಪ್ಪಿಕೊಳ್ತಾರೋ ಯೇಸು ಅವ್ರನ್ನ ಅಪ್ಪಿಕೊಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಎಲ್ಲರ ಥರ ಅಲ್ಲ, ನಿಮ್ಮನ್ನು ರಕ್ಷಿಸೋದಕ್ಕೆ ಬಂದ ದೇವರು. ನಿಮಗೆ ಶಾಪ ಕೊಡೋ ದೇವರಲ್ಲ, ಆಶೀರ್ವದಿಸೋ ದೇವರು. ನಿಮ್ಮನ್ನು ಕತ್ತಲೆ ಮನೆಗೆ ತಳ್ಳೋ ದೇವರಲ್ಲ, ಕತ್ತಲೆ ಮನೆಯಿಂದ ಬೆಳಕಿಗೆ ತರೋ ದೇವರು. ಪ್ರಿಯ ದೇವಜನರೇ, ಆ ಮಗ ಒಂದು ತೀರ್ಮಾನ ಮಾಡ್ತಾನೆ. ಅವನು ನಿಜವಾಗಲೂ ಕೆಟ್ಟ ತೀರ್ಮಾನ ಮಾಡಲ್ಲ, ಕಳ್ಕೊಂಡ್ಮೇಲೆ ಒಳ್ಳೆ ತೀರ್ಮಾನ ಮಾಡ್ತಾನೆ. ನಾನು ಬೇರೆ ಕಡೆ ಹೋಗೋದಕ್ಕಿಂತ, ಬೇರೆಯವರ ಮನೆಗೆ ಹೋಗೋದಕ್ಕಿಂತ, ದೇಶಾಂತರ ಹೋಗೋದಕ್ಕಿಂತ ನನ್ನ ತಂದೆ ಬಳಿಗೆ ಹೋಗಿ ಅವನ ಕಾಲನ್ನ ಹಿಡ್ಕೊಂಡು ನಾನು ಮಾಡಿದ್ದು ತಪ್ಪಾಯಿತು ಅಂತ ಹೇಳಿ ಅವನ ಮನೆಯಲ್ಲೇ ಅವನ ಆಳುಗಳಲ್ಲಿ ಒಬ್ಬ ಆಳಾಗಿ ನನ್ನನ್ನು ಅವನಿಟ್ಕೊಂಡ್ಲಿ ಅಂತ ಬರ್ತಾನೆ. ಅವನು ಯಾವತ್ತೂ ಅವನು ತಿರುಗಿ ನಾನು ರಾಜನ ಸ್ಥಾನಕ್ಕೆ ಹೋಗ್ತಾನೆ, ಮೊದಲನೇ ಪೊಸಿಷನ್ಗೆ ಹೋಗ್ತಾನೆ, ತಂದೆಗೆ ಮಗನಾಗಿರ್ತೇನೆ, ತಂದೆ ದಯೆ ನನಗೆ ಬರುತ್ತೆ, ತಂದೆ ಕರುಣೆ ನನಗೆ ಬರುತ್ತೆ, ಅಲ್ಲಿ ಹೋದ್ರೆ ನನಗೆ ಬಿಡುಗಡೆ ಆಗುತ್ತೆ, ಈ ಒಂದು ಕನಸಲ್ಲಿ ಬರಲಿಲ್ಲ ಅವನು ಬರ್ತಾ ಇರೋದು ಅವನ ಮನೆಯ ಆಳುಗಳಲ್ಲಿ ನಾನು ಒಬ್ಬ. ಅವನ ಮನೆಯ ಆಳುಗಳಲ್ಲಿ ನಾನು ಒಬ್ಬನಾಗಿರ್ತೀನಿ ಅಂತ ತೀರ್ಮಾನ ಮಾಡಿ ಯಾವಾಗ ತಪ್ಪನ್ನು ಒಪ್ಪಿಕೊಂಡು ಬರಲಿಕ್ಕೆ ತೀರ್ಮಾನ ಮಾಡಿದ್ರು, ದೇವರ ವಾಕ್ಯ ಹೇಳ್ತದೆ, ಅಲ್ಲಿಯವರೆಗೂ ತಂದೆ ಒಳ್ಳೆ ನಿದ್ರೆ ಮಾಡಿಲ್ಲ, ಆರೋಗ್ಯವಾಗಿಲ್ಲ, ಸಮಾಧಾನವಾಗಿಲ್ಲ, ಸಂತೋಷವಾಗಿಲ್ಲ, ನೆಮ್ಮದಿಯಾಗಿಲ್ಲ. ಪ್ರತಿದಿನ ಅವನ ಹೃದಯ ಒಡೆಯಲ್ಪಟ್ಟಿದೆ, ಅವನ ಶೋಧನೆಗೆ ಒಳಗಾಗಿದ್ದಾನೆ, ಅವನ ಇಕ್ಕಟ್ಟಿಗೆ ಒಳಗಾಗಿದ್ದಾನೆ, ಅವನು ಪರೀಕ್ಷೆಗೆ ಒಳಗಾಗಿದ್ದಾನೆ. ಆ ಸಂದರ್ಭದಲ್ಲಿ ದೇವರಿಗೆ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ. ಆ ತಂದೆಯ ಮೊರೆ, ಏಸಪ್ಪ ನನ್ನ ಮಗ ಎಲ್ಲಿದ್ದಾನೋ ಒಂದು ಸಲ ಅವನ ಹೃದಯದಲ್ಲಿ ಮಾತನಾಡಪ್ಪ, ಒಂದು ಸಲ ಅವನ ಹೃದಯದಲ್ಲಿ ಮಾತನಾಡು ದೇವರೇ. ಅವನು ಬೇಡ್ಕೊಂಡಿರ್ಬೋದು, ನಾನು ಸಾಯಕ್ಕೆ ಮುಂಚೆ ನನ್ನ ಮಗ ನನ್ನ ಮುಂದೆ ಬರ್ಬೋದಾ? ಆ ತಂದೆ ಯಥಾರ್ಥವಾದ ಪ್ರಾರ್ಥನೆ ಜಯವನ್ನು ಕೊಂಡು ತಂತು. ಅದಕ್ಕೆ ಯೇಸು ಹೇಳ್ತಾನೆ, ಬೇಸರ ಮಾಡಿಕೊಳ್ಳದೆ ನೀವೇನು ಮಾಡ್ರಿ, ಪ್ರಾರ್ಥನೆ ಮಾಡಿ. ಸೋತು ಹೋಗದೆ ಪ್ರಾರ್ಥನೆ ಮಾಡ್ರಿ. ನಿರೀಕ್ಷೆ ಕಳ್ಕೊಂಡು ನೀವು ಪ್ರಾರ್ಥನೆ ಮಾಡಬೇಡ್ರಿ, ನಿರೀಕ್ಷೆಯೊಂದಿಗೆ ಪ್ರಾರ್ಥನೆ ಮಾಡಿ. ನನ್ನ ಯೇಸು ನನಗೆ ಮಾಡೇ ಮಾಡ್ತಾನೆ, ಕೊಟ್ಟೇ ಕೊಡ್ತಾನೆ. ತಡವಾದರೂ ಗುಪ್ತ ಕಾಲದಲ್ಲಿ ನೆರವೇರುತ್ತೆ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ತಂದೆಯ ಪ್ರಾರ್ಥನೆ ದೇವರು ಕೇಳಿಬಿಟ್ಟ. ಸ್ವಲ್ಪ ದಿನ ಆಯಿತೋ ಸ್ವಲ್ಪ ವರ್ಷ ಆಯಿತೋ ಗೊತ್ತಿಲ್ಲ, ತಂದೆ ಮಗನನ್ನು ಕಳ್ಕೊಂಡು ದುಃಖದಲ್ಲಿದ್ದಾನಲ್ಲ, ಆ ಊರಿನಲ್ಲಿ ಒಬ್ಬ ಓಡಿ ಬಂದು ಹೇಳ್ತಾನೆ, ಅಪ್ಪ ದೂರದಲ್ಲಿ ನಿನ್ನ ಮಗನ ನೋಡಿದೆ, ಅವನು ನಮ್ಮೂರ ಕಡೆನೇ ಬರ್ತಾ ಇದ್ದಾನೆ. ದೂರದಲ್ಲಿ ಬರುವಾಗ ಮಗನ ವಿಷಯ ತಂದೆಗೆ ಮುಟ್ಟ ಕೂಡಲೇ
ತಂದೆಗೆ ಹೊಸ ಬಲ ಬಂದು ಬಿಡ್ತು, ಹೊಸ ಧೈರ್ಯ ಬಂದು ಬಿಡ್ತು, ನಿರೀಕ್ಷೆ ಜಾಸ್ತಿ ಆಗೋಯ್ತು. ಅವನು ಎಷ್ಟು ಖುಷಿಯಿಂದ, ಕೋಪದಿಂದಲ್ಲ, ಖುಷಿಯಿಂದ, ಸಂತೋಷದಿಂದ, ಸಂಭ್ರಮದಿಂದ ಆರ್ಭಟಿಸುತ್ತಾ ಮಗನ ದಾರಿನ ನೋಡ್ತಾ ಇದ್ದಾನ್ರಿ. ಇವತ್ತು ಎಷ್ಟೋ ಜನ ಕಳೆದೋಗಿದ್ದಾರಲ್ಲ, ಅವ್ರಿಗೆ ಯೇಸು ಸ್ವಾಮಿ ಕಾಯ್ತಾ ಇದ್ದಾನೆ. ಕಳೆದು ಹೋದವ್ರಿಗೆ ಯೇಸು ಸ್ವಾಮಿ ಕಾಯ್ತಾ ಇದ್ದಾನೆ. ಸಭೆ ಬಿಟ್ಟವ್ರಿಗೆ ಯೇಸು ಸ್ವಾಮಿ ಕಾಯ್ತಾ ಇದ್ದಾನೆ. ಪಾಪದಲ್ಲಿರೋರಿಗೆ ಯೇಸು ಸ್ವಾಮಿ ಕಾಯ್ತಾ ಇದ್ದಾನೆ. ಮೋಸ ಮಾಡೋರಿಗೆ ಯೇಸು ಸ್ವಾಮಿ ಕಾಯ್ತಾ ಇದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದುಷ್ಟನ ಸಾವಿನಲ್ಲಿ ನನಗೆ ಸ್ವಲ್ಪನೂ ಸಂತೋಷ ಇಲ್ಲ, ಅವನ ರಕ್ಷಣೆ ಹೊಂದೋದೆ ನನಗೆ ಹೃದಯಪೂರ್ವಕವಾದ ಆಸೆ. ಪ್ರಿಯ ಸಹೋದರಿ, ಅದೇ ದೇವರು ಹೇಳ್ತಾನೆ, ನೀವು ಯೇಸು ಸ್ವಾಮಿ ಮಕ್ಕಳ. ಯೇಸು ಸ್ವಾಮಿ ಮಕ್ಕಳಾಗಿರುವ ನಿಮ್ಮ ಒಳಗಡೆ ಯೇಸುವಿನ ಹಾಗೆ ಆತ್ಮಭಾರ ಇದೆಯಾ? ಕನಿಕರ ಇದೆಯಾ? ದಯೆ ಇದೆಯಾ? ಕ್ಷಮಿಸುವ ಗುಣ ಇದೆಯಾ? ತಪ್ಪನ್ನು ತಿದ್ದುಕೊಂಡು ಕರ್ತನ ಕಡೆಗೆ ಬರುವಂಥ ಹೃದಯ ನಮ್ಮ ಬಳಿ ಇದೆಯಾ? ಕೆಟ್ಟು ಹೋದ ನಮ್ಮನ್ನು ಯೇಸು ಹುಡುಕಿದ್ದಾನಲ್ಲ. ಅದಕ್ಕೆ ಯೋಬ ಹೇಳ್ತಾನೆ, ಏನಂತಾನೆ ಅಂದರೆ, ಅವನು ಯೋಬ, ಮನುಷ್ಯನು ಕಷ್ಟಕ್ಕಾಗಿಯೇ ಹುಟ್ಟಿರೋದು. ಇದು ಯಾರ ಅನುಭವ? ಅವನು ಇನ್ನೊಬ್ಬರ ಅನುಭವನ ನೋಡಿ ಮಾತಾಡ್ತಾ ಇಲ್ಲ, ತನ್ನ ಜೀವನದ ಅನುಭವವನ್ನು ಕುರಿತು ದೇವರಿಗೆ ದೂಷಣೆ ಮಾಡದೆ ತನಗೆ ತಾನೇ ಅವನು ನೆನೆಸ್ಕೊಂಡು, ಮನುಷ್ಯನು ದೇವರಿಂದ ಕೆಟ್ಟದ್ದನ್ನು ಹೊಂದ್ಕೊಳ್ಳೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಮನುಷ್ಯನು ಕಷ್ಟಕ್ಕಾಗಿಯೇ ಹುಟ್ಟಿರೋದು. ಅದೇ ಯೋಬ 14:1 ಹೇಳ್ತಾನೆ, ನಮ್ಮ ಜೀವನವು ಕಳವಳದಿಂದ ತುಂಬಿದೆ. ಕಳವಳ ಅಂದರೆ ಏನು? ಕಳವಳ ಅಂದರೆ ಏನು? ಕಳವಳ ಅಂದರೆ ಒಂದು ರೀತಿ ಭಯ, ಆಗುತ್ತೋ ಆಗೋಲ್ಲ ಅನ್ನೋದು ಸಂದೇಹ. ಕಳವಳ ಬರೋದಿರು, ನನ್ನ ಮನವೇ ಧೈರ್ಯವಾಗಿರು, ನನ್ನ ದೇವರು ಮಾಡೇ ಮಾಡ್ತಾನೆ. ಆ ಮಾತನ್ನು ಯಾರು ಹೇಳ್ತಾ ಇದ್ದಿದ್ದು ಗೊತ್ತಾ? ದಾವೀದ. ಯಾವತ್ತೂ ಅವ್ನು ಸೋಲೋ ಮಾತು ಆಡಲೇ ಇಲ್ಲ. ಅವನು ಸಾಯುವಾಗಲೂ ಹೇಳ್ತಾನೆ, ನನ್ನ ದೇವರು ನನ್ನ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಅವನು ಹೇಳ್ತಾನೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ನೀವು ಹೆಂಗಿರ್ಬೇಕಂತೆ? ದೇವರ ಚಿತ್ತಾನುಸಾರ. ದೇವರ ಚಿತ್ತ ಏನು? ದೇವರ ಚಿತ್ತ ಏನು? ಸತ್ಯಕ್ಕೆ ಸರಿಯಾಗಿ ನಡೆಯೋದು, ಧರ್ಮವನ್ನು ಪ್ರೀತಿ ಮಾಡೋದು. ಯೇಸು ಕ್ರಿಸ್ತನ ಧರ್ಮ, ಅವನೇನೆಲ್ಲ ಹೇಳ್ಕೊಟ್ಟಿದ್ದಾನೋ ಆ ಧರ್ಮಕ್ಕೆ ಮಾತ್ರ ನಾವು ಸೀಮಿತ. ಅದಕ್ಕೆ ದಾವೀದ 1ನೇ ಅಧ್ಯಾಯದಲ್ಲಿ 1ನೇ ವಚನ ಏನು ಬರೀತಾನೆ ಅಂದರೆ, ಯಾವನು ದುಷ್ಟರ, ಬೈಬಲ್ ಯಾರ ಹತ್ರನೂ ಇಲ್ವಾ? ನೀವು ಪಟ್ 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 ಅಂತ ಹೇಳಬೇಕು. ಓದಿ ಬೈಬಲ್ ಇರೋರು. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರವನ್ನ ಹಗಲಿರುಳು ಅದನ್ನೇ ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯ. ಈ ದುಂದುಗಾರನ ಮಗ, ಅವನು ಕರೆಕ್ಟಾಗಿ ಸಭೆಗೆ ಹೋಗಿ ಸೇವಕರ ಮಾತು ಕೇಳಿ ದೇವ್ರ ವಾಕ್ಯ ಓದಿ ಒಳ್ಳೆ ಆತ್ಮಿಕ ಜನರ ಜೊತೆ ಜೀವನ ಮಾಡಿದರೆ ಅಪ್ಪನ ಆಸ್ತಿ ಕೇಳ್ತಾ ಇರಲಿಲ್ಲ. ಅವನು ಲೋಕದವ್ರ ಜೊತೆ ಹೋಗ್ಬಿಟ್ಟ, ಕೆಟ್ಟೋಗ್ಬಿಟ್ಟ. ಆಸೆ ಅವನನ್ನು ಪಟಿಂಗತನಕ್ಕೆ ಕರ್ಕೊಂಡು ಹೋಗ್ಬಿಡ್ತು. ಎಲ್ಲ ಕಳ್ಕೊಂಡು ಪಶ್ಚಾತ್ತಾಪದಿಂದ ಅವನು ಬರುವಾಗ ಸತ್ಯವೇದ ಹೇಳ್ತದೆ,
ದೂರದಲ್ಲಿ ಬರುವಂಥ ಮಗನನ್ನು ಕಂಡು ಅಪ್ಪ ಸಂತೋಷದಿಂದ ಓಡಿ ಬಂದು ಅಪ್ಕೊಳ್ತಾನ್ರಿ. ಆ ಮಗ ಎಷ್ಟು ತಿಂಗಳುಗಳಿಂದ ಸ್ನಾನ ಮಾಡಿಲ್ವೋ, ಕಟ್ಟಿಂಗ್ ಮಾಡಿಲ್ವೋ, ಶೇವಿಂಗ್ ಮಾಡಿಲ್ವೋ, ಕ್ಲೀನಾಗಿಲ್ವೋ, ಅದ್ಯಾವುದನ್ನು ಮನಸ್ಸಿಗೆ ಹಾಕ್ಕೊಳ್ದೆ ತನ್ನ ಮಗ ಸಿಕ್ಕದ ಅಂತ ಆ ಸಂತೋಷದಿಂದ ಅವನ ಅಪ್ಪಿಕೊಂಡು ಮುದ್ದನಿಟ್ಟು ಆ ಊರಿನಲ್ಲಿ ಒಂದು ಹಬ್ಬನೇ ಮಾಡ್ತಾನಂತೆ. ದೇವರ ವಾಕ್ಯ ಹೇಳ್ತದೆ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಬ್ಬ ಪಾಪಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಈ ಲೋಕದ ಪಾಲಿಗೆ ನಾನು ಸತ್ತು ಯೇಸುವಿಗಾಗಿ ಜೀವಿಸ್ತೇನೆ ಅಂತ ಯಾರು ದೀಕ್ಷಾಸ್ಥಾನ ತೆಗೆದುಕೊಳ್ತಾರೋ ಅವರ ಮನೆಯವರು ಸಂತೋಷ ಪಡಲ್ಲ, ಅವ್ರ ಮನೆಯವ್ರು ಸಂತೋಷ ಪಡಲ್ಲ, ಅವ್ರ ಸಭೆಯವ್ರು ಸಂತೋಷ ಪಡಲ್ಲ, ಅವ್ರ ಒಡ ಹುಟ್ಟಿದವ್ರು ಸಂತೋಷ ಪಡಲ್ಲ, ಅವ್ರ ಜೊತೆಯಲ್ಲಿ ಇರತಕ್ಕವ್ರು ಸಂತೋಷ ಪಡಲ್ಲ. ಆದರೆ ಸತ್ಯವೇದ ಹೇಳ್ತದೆ, ನೀವು ಅದನ್ನೆಲ್ಲ ಬಿಟ್ಟುಬಿಟ್ಟಿದ್ದೀರಾ. ಪರಲೋಕ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗುವಾಗ ಇಡೀ ಪರಲೋಕ ಎದ್ದು ನಿಂತ್ಕೊಂಡು ಅವನಿಗೆ ರೆಸ್ಪೆಕ್ಟ್ ಕೊಡುತ್ತಂತೆ. ಒಂದು ಆಮೇಲೆ ಹೇಳ್ರಿ. ನಾನು ಅದೇ ಯಾವಾಗಲೂ ದೀಕ್ಷಾಸ್ಥಾನ ಕೊಡುವಾಗ ನೆನೆಸ್ಕೊಳ್ಳೋದು, ಪಾಪ ಈ ಒಬ್ಬ ಪಾಪಿ ನಾನು ದೇವ್ರ ಕಡೆ ತಿರುಗ್ತೀನಿ ಅಂದಾಗ ಅವ್ರ ಮನೆಯವರು 4 ಜನ ಬಂದಿರ್ತಾರಷ್ಟೆ. ಆ ವಿಷಯದಲ್ಲಿ ಯಾರಿಗೂ ಸಂತೋಷ ಇರಲ್ಲ. ಆ ಪಾಸ್ಟ್ರಿಗೆ ಬೇರೆ ಹೇಳ್ತಾರೆ ಅವರು, ಪ್ರಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಯಾರಾದರೂ ನಾನು ಪಾಪಿ ಅಂತ ಒಪ್ಪಿಕೊಳ್ಳೋದಾದ್ರೆ ಆಗಲೇ ನಾವು ದೇವರ ಸಮ್ಮುಖದಲ್ಲಿ ದೀಕ್ಷಾಸ್ಥಾನ ಕೊಡಬೇಕಂತ. ನಮ್ಮ ಡ್ಯೂಟಿ ಯೇಸು ಎಂಬ ನಾಮದ ಬೀಜವನ್ನು ಅವನಲ್ಲಿ ಬಿತ್ತನೆ ಮಾಡಬೇಕು, ದೇವರದನ್ನು ಬೆಳೆಸೋದಕ್ಕೆ ಶಕ್ತನಾಗಿ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ಯಾಕೆ ದೇವರು ನಮ್ಮ ಜೀವನದಲ್ಲಿ ಪರೀಕ್ಷೆ ಬರಮಾಡ್ತಾನೆ. ಕ್ರೈಸ್ತರಿಗೆ ಮಾತ್ರ ಪರೀಕ್ಷೆ ಮತ್ತು ಶೋಧನೆ. ಅದು ಯಾವ ರೀತಿಯಾದ ಶೋಧನೆ ಅಂದರೆ ಆತ್ಮಿಕ ಜೀವನದಲ್ಲಿ ನೀವು ಗಟ್ಟಿಯಾಗೋದಕ್ಕೋಸ್ಕರ. ಅಲ್ಲಿ ಪೇತ್ರನ್ ಬರೀತಾನೆ, ಬಂಗಾರ ಏನಂತೆ ಓದಿ ಯಾರು ಸರ್. ಬಂಗಾರವು ನೋಡಿ, ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಒಂದು ಅಲ್ಲೇಲೂಯ. ಮಲಗಿದವ್ರು ಒಂದು ಅಲ್ಲೇಲು ಹೇಳ್ರಿ. ವೆರಿ ಗುಡ್. ಏನಂತೆ ಬಂಗಾರ ಏನಂತ್ರಿ? ನಾನು ಮುಗಿಸ್ತಾ ಇದ್ದೇನೆ. ಬಂಗಾರ ಏನು? ನಾಶವಾಗುವಂಥದ್ದಾಗಿದ್ದರೂ ಅದನ್ನೇನು ಮಾಡ್ತಾರಂತೆ? ಬೆಂಕಿಗೆ ಹಾಕ್ತಾರಂತೆ. ಅದು ಪುಟ ಹಾಕಿ ಶೋಧಿಸ್ತಾರೆ, ಇದು ಚೊಕ್ಕ ಬಂಗಾರನ ಇಲ್ಲ ಅದರಲ್ಲಿ ಏನಾದರೂ ಮಿಶ್ರಣ ಆಗಿದೆಯಾ. ಒಂದು ವೇಳೆ ಮಿಶ್ರಣ ಆಗಿದ್ರೆ ಆ ಬೆಂಕಿಲಿ ಹಾಕುವಾಗ ಅದೆಲ್ಲ ಸಪ್ರೇಟ್ ಆಗುತ್ತೆ, ಪ್ಯೂರ್ ಗೋಲ್ಡ್ ಸಪ್ರೇಟ್ ಆಗುತ್ತೆ. ನೋಡ್ರಿ, ಅದೇ ಪೇತ್ರ ಹೇಳ್ತಾನೆ, ಈ ಬಂಗಾರ ನಾಶ ಆಗುತ್ತೆ. ಆ ಬಂಗಾರಕ್ಕೆ ಒಂದು ಶೋಧನೆ, ಒಂದು ಪರೀಕ್ಷೆ, ಇದು ಪ್ಯೂರ್ ಗೋಲ್ಡಾ ಇಲ್ಲ ಮಿಕ್ಸಾ ಅಂತ. ಆ ನಾಶ ಆಗುವಂಥ ಬಂಗಾರನೇ ಇಷ್ಟು ಪರೀಕ್ಷೆಗೆ ಒಳಗಾಗುತ್ತೆ ಅಂದರೆ ಪರಲೋಕಕ್ಕೆ ಹೋಗುವಂಥ ನಮ್ಮನ್ನು ದೇವರು ಹೇಳ್ತಾನೆ, ಅದಕ್ಕಿಂತ ನೀವು ಅಮೂಲ್ಯರು. ನಿಮ್ಮ ನಂಬಿಕೆ ಇದೆಯಲ್ಲ, ಅದಕ್ಕೆ ಬೆಲೆನೇ ಕಟ್ಟಲಿಕ್ಕಾಗಲ್ಲ. ಯಾರ ಮೇಲೆ ನಂಬಿಕೆ? ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರ ಬೆಲೆ ಅವರು ಕಟ್ಟಲಿಕ್ಕಾಗಲ್ಲ ಅಂತೆ. ನಿಮ್ಮನ್ನು ದೇವರು ಯಾಕೆ ಪರೀಕ್ಷೆ ಮಾಡ್ತಾನೆ ಅಂದರೆ ಚೊಕ್ಕ ಬಂಗಾರವಾಗಲಿ ಅಂತ. ಅದು ಯಾವಾಗ ನಿಮಗೆ ಅದರದ್ದು ವ್ಯಾಲ್ಯೂ ಗೊತ್ತಾಗುತ್ತಂತೆ? ಯಾವಾಗ? ಯೇಸು ಕ್ರಿಸ್ತನು ತನ್ನ ಪ್ರಭಾವದೊಡನೆ ಬರುವಾಗ ಆಗ ನಿಮಗೆಲ್ಲ ಏನು ಬರುತ್ತಂತೆ? ಕೀರ್ತಿ, ಪ್ರಭಾವ, ಮಾನ. ಬ್ರದರ್, ಯೇಸು ಹತ್ರ ಬಂದಿದ್ದಕ್ಕೆ ನಮ್ಮ ಮಾನ ತೆಗೆದುಬಿಟ್ಟು ನಾವು ಇನ್ಮೇಲೆ ಆ ಕಡೆ ಬರೋದೇ ಇಲ್ಲ ಬ್ರದರ್. ಎಷ್ಟೊಂದು ಜನ ನನಗೆ ಹೇಳ್ತಾರೆ, ನಿಮ್ದು ಎಲ್ಲೆಲ್ಲ ಐತೆ ಚರ್ಚು ಅಂತ ಕೇಳ್ತಾರೆ. ನನಗೆ ಕೇಳಿಕೊಂಡು ಇವ್ರು ಯಾವ ದಾರಿಲಿ ಬಂದರೆ ಯಾವ ದಾರಿಲಿ ಹೋಗ್ಬೋದು ಅಂತ.
ಯಾವ ದಾರಿಲಿ ಹೋದರೂ ದೇವ್ರು ಹೇಳ್ತಾನೆ, ನಿಮ್ಮನ್ನು ನಾನು ಕರೆದಿರೋದು ಕತ್ತಲೆಯಿಂದ ಬೆಳಕಿಗೆ. ಯಾರೆಲ್ಲ ಕತ್ತಲಲ್ಲಿದ್ದಾರೋ ಅವ್ರನ್ನ ಬೆಳಕಿನ ಮಾರ್ಗಕ್ಕೆ ಕರ್ಕೊಂಡು ಬರೋಕ್ಕೋಸ್ಕರ. ಕಡೆಯದಾಗ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಜಕಾಯ ಅವನು ಟ್ಯಾಕ್ಸ್ ಕಲೆಕ್ಟರ್. ಅವನಿಗೆ ಹತ್ತತ್ರ ಚರಿತ್ರೆ ಹೇಳ್ತದೆ, ಒಂದು 200-300 ಬಿಲ್ಡಿಂಗ್ ಇತ್ತಂತೆ. ಅವನು ಫೈನಾನ್ಸ್ ಕಲೆಕ್ಟರ್, ಸೀನಿಯರ್ ಆಫೀಸರ್. ಅವನು ಮತ್ತಾಯನ ರಕ್ಷಣೆ ನಿಮಿತ್ತ ಜಕಾಯನಿಗೆ ಒಂದೇ ಆಸೆ, ಆ ಯೇಸು ನಾನು ನೋಡಬೇಕಲ್ಲ. ಯಾಕಂದರೆ ನನ್ನ ಕಂಪ್ನೀಲಿ ಒಂದು ಯೂನಿಟನ್ನು ನೋಡ್ಕೊಳ್ತಾ ಇದ್ದಂಥ ಮತ್ತಾಯ ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟ. ಅವನು ಜಕಾಯ ಕೇಳ್ತಾನೆ ಮತ್ತಾಯನಿಗೆ, ನೀನು ಈ ಕೆಲಸ ಬಿಡಲಿಕ್ಕೆ ಕಾರಣ ಏನು? ಯಾವ ಕಂಪ್ನಿಯವರು ನಿನಗೆ ನನಗಿಂತ ಜಾಸ್ತಿಯಾಗಿ ಹಣ ಕೊಡ್ತಾ ಇದ್ದಾರೆ, ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ, ಲಾಭ ಮಾಡಿದ್ದಾರೆ, ನಿನಗೇನು ಕಡಿಮೆ ಆಯಿತು? ಒಂದು ವೇಳೆ ನೀನು ಹೇಳು, ಅದನ್ನು ನಾನು ಭರ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತಾಯನು ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ನನಗೆ ಹಣ ಕಡಿಮೆ ಆಗಲಿಲ್ಲ, ಫೆಸಿಲಿಟೀಸ್ ಕಡಿಮೆ ಆಗಲಿಲ್ಲ, ಸೌಕರ್ಯ ಕಡಿಮೆ ಆಗಲಿಲ್ಲ, ಯಾವುದು ನನಗೆ ಕಡಿಮೆ ಆಗಲಿಲ್ಲ. ಆದರೆ ಯೇಸು ನನ್ನ ಬಳಿಗೆ ಬಂದು ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ ಕೂಡಲೇ ಅವನ ಕಣ್ಣುಗಳಲ್ಲಿ ಒಂದು ಬೆಂಕಿ ಉರಿಯೋದನ್ನು ನಾನು ನೋಡಿದೆ. ಅವನ ಬಾಯಿಂದ ಬಂದಂಥ ಬೆಂಕಿಯ ಮಾತುಗಳು ನನ್ನ ಹಳೆ ವ್ಯಕ್ತಿಯನ್ನು ಸುಟ್ಟಿ ನೂತನ ವ್ಯಕ್ತಿಯಾಗಿ ಮಾಡಿಬಿಡ್ತು. ಪ್ರಿಯ ಸಹೋದರಿ, ಬೈಬಲ್ ಹೇಳ್ತದೆ, ದೇವರ ಬಾಯಿಂದ ಬಂದ ಮಾತು ಅದು ಸುಮ್ಮನೆ ಹೋಗಲ್ಲ, ಕಾರ್ಯ ಮಾಡೇ ಹೋಗುತ್ತಂತೆ. ಅದಕ್ಕೆ ಭಕ್ತನು ಹೇಳ್ತಾನೆ, ಎಲ್ಲ ಅಳಿದು ಹೋಗ್ತದೆ, ದೇವರ ಬಾಯಿಂದ ಬಂದ ಮಾತು ಅಳಿದು ಹೋಗೋದೇ ಇಲ್ಲ. ಮತ್ತಾಯನಿಗೆ ಯೇಸು ಬಂದು ಕರೀತಾರೆ, ಮತ್ತಾಯನೇ ನನ್ನಲ್ಲಿ ಬಂದು ನೀನು ಜಾಯ್ನ್ ಆಗ್ತೀಯಾ? ಹಂಗೆಲ್ಲ ಯೇಸು ಕೇಳೋದಿಲ್ಲ. ಮತ್ತಾಯ ನನ್ನನ್ನು ಹಿಂಬಾಲಿಸು, ಒಂದೇ ವರ್ಡ್. ಆ ಮಾತಲ್ಲಿ ಬಿಡುಗಡೆ ಶಕ್ತಿ ಐತ್ರಿ. ಆ ಮಾತಲ್ಲಿ ದುರಾತ್ಮನ ಬಲವನ್ನು ಕಟ್ಟಿ ಲಯಪಡಿಸುವಂಥ ಶಕ್ತಿ ಇತ್ತು. ಮತ್ತಾಯ ಕೆಟ್ಟೋಗಿದ್ದಾರೆ. ಅವನು ಫೈನಾನ್ಸ್ ಕಲೆಕ್ಟ್ ಮಾಡ್ತಾ ಇದ್ದ, ಫೈನಾನ್ಸ್ ಕೊಡ್ತಾ ಇದ್ದ. ಈಸ್ಕೊಳ್ಳುವಾಗ ಜನ ಅವನಿಗೆ ದೇವ್ರಂತ ಇದ್ರು, ಹಣ ಕೇಳಕ್ಕೆ ಹೋದಾಗ ಅವನಿಗೆ ಜನ ಸೈತಾನ್ ಅಂತ ಬೈತಾ ಇದ್ರು. ಇವತ್ತು ಹಣ ಕೊಡುವಾಗ ಹಂಗೆ ತಾನೆ, ಹಣ ಈಸ್ಕೊಳ್ಳೋವಾಗ ಏನಂತಾರೆ ನಮ್ಮನ್ನ, ನೀವೇ ನಮ್ಮ ಪಾಲಿಗೆ ದೇವರು ಅಂತಾರೆ. ಯಾವಾಗ ಕೊಡ್ತೀಯಪ್ಪ ಹಣ ಅಂದರೆ, ಆ ದೆವ್ವ ಯಾವಾಗ ಬರುತ್ತೆ ಅಂತಾನೆ. ಇದು ಯಾರು ಹೇಳೋದು? ಈ ಲೋಕದ ಜನ. ಆದರೆ ಯೇಸು ಉಗಿದ್ರು, ಒಡೆದ್ರು, ಬೈದರು, ಬಟ್ಟೆನ ಹರಿದ್ರು, ವ್ಯಭಿಚಾರಿ ಮಗ ಅಂತ ಹೇಳಿದ್ರು. ಬೆಲ್ಜಮೋನ್ ಸಹಾಯದಿಂದ ಈ ಮಿರಾಕಲೆಲ್ಲ ನೀನು ಮಾಡಿದೆ ಅಂತ ಹೇಳಿದ್ರು. ಯೇಸು ನಮ್ಮ ವಿಶ್ವದಲ್ಲಿ ಯಾವುದು ಮನಸ್ಸಿಗೆ ಹಾಕ್ಕೊಳ್ದೆ ನಮ್ಮ ರಕ್ಷಣೆನ ಮಾತ್ರ ಅವನು ಬಯಸ್ತಾನೆ. ನಮ್ಮ ಪರಿವರ್ತನೆಯನ್ನು ಅವನು ಬಯಸಿದ್ದಾನೆ. ಅವನ ಮಾರ್ಪಡಿಕೆ ಮಾತ್ರ ಅವನು ಎದುರು ನೋಡ್ತಾ ಇದ್ದಾನೆ. ಆ ಜಕಾಯನಿಗೆ ಒಂದೇ ಶಾಕ್, ಮತ್ತಾಯ ಎಷ್ಟು ಒಳ್ಳೆ ಕೆಲಸಗಾರ, ನಿಯತ್ತಿನ ಸಿಪಾಯಿ ಆಗಿದ್ದನಲ್ಲ, ಅವನು ಯೇಸುವಿನ ಹಿಂದೆ ಹೋಗ್ಬಿಟ್ಟ ಅಂತ ಆ ಯೇಸುವನ್ನು ನೋಡಬೇಕಂತ ಒಂದು ದಾಹದಿಂದ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆ. ಒಂದು ಕಾಲದಲ್ಲಿ ನಾನು ಮತ್ತು ನೀವು ಕೆಟ್ಟು ಹೋಗಿದ್ದು, ಈ ಯೇಸು ನಮ್ಮನ್ನು ಹುಡುಕಿದ್ದಾನೆ, ರಕ್ಷಣೆ ಕೊಟ್ಟಿದ್ದಾನೆ, ನಿತ್ಯ ಜೀವ ಕೊಟ್ಟಿದ್ದಾನೆ. ಅವನು ಹೇಳ್ತಾನೆ, ಭಯಪಡಬೇಡ ಮಗಳೇ, ನಿನಗೆ ಶೋಧನೆ ಆಗುವಾಗ ನಾನು ಮಾರ್ಗ ಮಾಡ್ತೇನೆ. ಅವನು ಹೇಳ್ತಾನೆ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇದ್ದೇನೆ. ನಮ್ಮನ್ನು ಪರೀಕ್ಷೆ ಮಾಡಿ ನೋಡ್ಕೊಳ್ರಿ. ಬಂಗಾರ ನಾಶವಾಗುವಂಥದ್ದೇ, ಅದನ್ನೇ ಪುಟಕ್ಕೆ ಹಾಕಿ ಶೋಧಿಸ್ತಾರಂತೆ. ಹಾಗಾದ್ರೆ ನಮ್ಮನ್ನು ಶೋಧನೆ ಮಾಡದೆ, ಶುದ್ಧ ಮಾಡದೆ, ಪರೀಕ್ಷೆ ಕೊಡದೆ ಮೇಲೆ ಕರ್ಕೊಳ್ಳೋಕ್ಕೆ ಯೇಸು ಇಷ್ಟಪಡೋದೆ. ನಿಮ್ಮ ಮಕ್ಕಳನ್ನ ನೋಡಿ, ಇವತ್ತು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಇವೆಲ್ಲ ಓದುವಾಗ ನಿಮ್ಗೆ ಯಾರಿಗೂ ಅಷ್ಟೇನು ಅನಿಸಲ್ಲ. ಅದು ಬೆಳೀತಾ 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 ನಿಮಗೆಲ್ಲರಿಗೂ ಒಂದು ಆಸೆ ಬರ್ತದೆ, ನನ್ನ ಮಗ ನನ್ನ ಮಗಳು ಒಳ್ಳೊಳ್ಳೆ ಆಫೀಸರಾಗಿ ಬೆಳಿಬೇಕು, ವಿದ್ಯಾವಂತರಾಗಿ ಬೆಳಿಬೇಕು. ಅದಕ್ಕೆ ತಂದೆ ತಾಯಿ ಏನು ಮಾಡ್ತೇವೆ, ಮನೇಲಿ ಆ ಮಕ್ಕಳು ಬರೋಂಗಿಲ್ಲ,
ಕುಂಡಿಸಿ ಓದು 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 ಅಂತ ಹೇಳ್ತೇವೆ. ಓದಾದ ಮೇಲೆ ಅವನಿಗಲ್ಲೂ ತಲೆಗತ್ತಿಲ್ಲ ಅಂದರೆ ಟ್ಯೂಷನ್ಗೆ ಕಳಿಸ್ತೇವೆ. ಕಾರಣ ಏನು? ಅವನ ಭವಿಷ್ಯತ್ ಒಳ್ಳೆಯದಾಗಲಿ ಅಂತ. ಯಾರೆಲ್ಲ ಕಷ್ಟಪಟ್ಟು ಓದ್ತಾರೋ ಅವ್ರು ಪ್ರಮೋಷನ್ ಮೇಲೆ ಪ್ರಮೋಷನ್, ಪ್ರಮೋಷನ್ ಮೇಲೆ ಪ್ರಮೋಷನ್, ಅವರು ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್ಗೆ ಮೇಲೆ 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 ಹೋಗ್ತಾ ಇರ್ತಾರೆ. ಅದನ್ನು ನೋಡಿ ನಾವು ಸಂತೋಷ ಪಡ್ತೇವೆ. ಒಂದು ವೇಳೆ ಓದ್ದೇ ಹೋದ್ರೆ ಪಾಸ್ ಮಾಡ್ತಾರಾ? ಓದ್ದೇ ಹೋದ್ರೆ ನಮ್ಮನ್ನು ಕಳಿಸ್ತಾರಾ? ನಮ್ಮಲ್ಲಿ ಇವತ್ತು ಟೀಚರ್ಸ್ ಐಡೆಂಟಿಫೈ ಮಾಡ್ತಾರೆ, ಯಾರು ಟಾಪರ್, ಯಾರು ಟಾಪರ್ ಅಲ್ಲ, ಯಾರು ಫಸ್ಟ್ ಕ್ಲಾಸ್ ಬರ್ತಾರೆ, ಯಾರು ಸೆಕೆಂಡ್ ಕ್ಲಾಸ್ ಬರ್ತಾರೆ, ಯಾರು ಥರ್ಡ್ ಕ್ಲಾಸ್ ಬರ್ತಾರೆ, ಯಾರು ಕೋಳಿ ಮೊಟ್ಟೆ ತಗೊಳ್ತಾರೆ ಅಂತ. ಅದು ಸಂತೋಷ ಆಗುತ್ತಾ? ಫಸ್ಟ್ ಕ್ಲಾಸ್ ಬರೋನಿಗೆ ಸಂತೋಷ, ಸೆಕೆಂಡ್ ಕ್ಲಾಸ್ ಬರೋನಿಗೆ ಸ್ವಲ್ಪ ಸಂತೋಷ, ಥರ್ಡ್ ಕ್ಲಾಸ್ ಬರೋನಿಗೆ ಸಮಾಧಾನ, ಏನು ಇಲ್ಲದೆ ನನಗೆ ವೇದನೆ. ಎಷ್ಟೋ ಮಕ್ಕಳು ಇವತ್ತು SSLC ಫೇಲ್ ಆಗಿದ ತಕ್ಷಣ ಹೋಗಿ ಸತ್ತೋಗ್ಬಿಡ್ತಾರೆ. ತಂದೆ ತಾಯಿ ಮಾತು ಆಸೆ ನೆರವೇರ್ಸೋಕ್ಕಾಗಿಲ್ಲ ಅಂತ ವಿಷ ತಗೊಂಡ್ಬಿಡ್ತಾರೆ, ಬಿದ್ದು ಸತ್ತೋಗ್ತಾರೆ, ಅಡ್ರೆಸ್ಗಿಲ್ದಂಗೆ ದಾರಿ ತಪ್ಪಿ ಓಡಿ ಹೋಗ್ತಾರೆ. ಆದರೆ ಯೇಸು ಹೇಳ್ತಾನೆ, ನಿಮ್ಮನ್ನು ಪ್ರಮೋಷನ್ ಮಾಡೋದು ನಾನು, ನಿಮ್ಮನ್ನು ಪ್ರಮೋಷನ್ ಮಾಡೋದು ನಾನು. ನಿಮಗೆ ನಾನು ಪರೀಕ್ಷೆ ಕೊಟ್ಟೇ ಕೊಡ್ತೇನೆ, ಆದರೆ ಭಯಪಡಬೇಡ್ರಿ, ಆ ಪರೀಕ್ಷೆಯಲ್ಲಿ ನಿಮ್ಮ ಜೊತೆ ನಾನು ಇರ್ತೀನಿ. ನಿಮಗೆ ನಾನು ಶೋಧನೆ ಮಾಡೇ ಮಾಡ್ತೀನಿ, ಭಯಪಡಬೇಡ್ರಿ, ಆ ಶೋಧನೆಯಲ್ಲೂ ನಿಮ್ಮ ಜೊತೆ ನಾನಿದ್ದೇ ಇರ್ತೇನೆ. ಅದಕ್ಕೆ ದೇವರು ಶದ್ರಕ್ ಮೇಷಕ್ ಅಬೇದ್ನೆಗೋ ರಾಜನಿಗೆ ಅವಿಧೇಯರಾದ್ರು, ದೇವರಿಗೆ ವಿಧೇಯರಾದ್ರು. ಆ ಬೆಂಕಿಯಲ್ಲಿ ನಾಲ್ಕನೆಯವನಾಗಿ ಯೇಸು ಅವರ ಪರವಾಗಿದ್ದಾನ್ರಿ. ಇವತ್ತು ನಮ್ಮ ಪರವಾಗಿ ಯೇಸು ಇದ್ದಾನೆ, ನಮ್ಮ ಪರವಾಗಿ ಯೇಸು ಇದ್ದಾನೆ. ಭಯಪಡಬೇಡ್ರಿ. ಲೋಕದಲ್ಲಿ ಬರುವ ಸಮಸ್ಯೆಯನ್ನು ನೋಡಿ, ಚಿಂತೆಗಳನ್ನ ನೋಡಿ, ಶೋಧನೆಯನ್ನು ನೋಡಿ, ಪರೀಕ್ಷೆಯನ್ನು ನೋಡಿ ಭಯಪಡಬೇಡ್ರಿ. ಆ ಟೈಮಲ್ಲಿ ನೀವು ಯಾರನ್ನ ಜ್ಞಾಪಕ ಮಾಡ್ಕೊಳ್ಬೇಕು ಅಂದರೆ ರಕ್ಷಕನಾಗಿರುವ ಯೇಸುವನ್ನ, ರಕ್ಷಕನಾಗಿರುವ ಯೇಸುವನ್ನ ಯಾರು ಜ್ಞಾಪಕ ಮಾಡ್ಕೊಳ್ತಾರೋ ಆ ಮನೆ ಬಿದ್ದೋಗಲ್ಲ. ಅದಕ್ಕೆ ಯೇಸು ಹೇಳ್ತಾನೆ, ಬಂಡೆ ಮೇಲೆ ಕಟ್ಟಲ್ಪಟ್ಟಂಥ ಮನೆ ಬಿದ್ದೋಗೋದೇ ಇಲ್ಲ. ಉಸುಬಿನ ಮೇಲೆ ಮನೆ ಕಟ್ಟಿದ್ರೆ ಅದು ಬಿದ್ದೋಗುತ್ತೆ. ಅವನು 25 ವರ್ಷ ಅಲ್ಲ 50 ವರ್ಷದ ವಿಶ್ವಾಸಿ ಆಗಿದ್ರು ದಡಂ ಇದ್ದೀರಾ? ಹೆಂಗಿರ್ಬೇಕು ನಾವು? ಬಂಡೆ ಮೇಲೆ ಮನೆ ಕಟ್ಟಬೇಕಾ, ಉಸುಬಿನ ಮೇಲೆ ಮನೆ ಕಟ್ಟಬೇಕಾ? ಯಾರೆಲ್ಲ ಬಂಡೆ ಮೇಲೆ ಕಟ್ಕೊಂಡಿದ್ದೀರಾ? ನಿಮ್ಗೆ ಗ್ಯಾರಂಟಿ ಇದೆಯಾ ಬಂಡೆ ಮೇಲೆ ಇದ್ದೀರಾ ಅಂತ? ಬಂಡೆ ಮೇಲೆ ಇದ್ದೀರಾ, ಬಂಡೆ ಒಳಗಿದ್ದೀರಾ? ನೀವು ಹೇಳಬೇಕು ನಾವೇ ಬಂಡೆ ಆಗಿದ್ದೀವಿ ಅಂತ. ಬಂಡೆ ಮೇಲೆ ಸುಮ್ಮನೆ ಇಟ್ಟರು ಬಿದ್ದೋಗ್ಬಿಡ್ತೀರಿ ಗಾಳಿ ಬಂದರೆ. ಅದಕ್ಕೆ ಸುಮಾರು ಜನ ಉದುರೋಯ್ತಾ ಇರೋದು ಯಾಕೆ ಅಂದರೆ ಅವರು ಬಂಡೆ ಆಗಿರಲ್ಲ, ಬಂಡೆ ಮೇಲೆ ಇರ್ತಾರೆ. ಬಂಡೆ ಮೇಲೆ ಇರೋರು ಬಿದ್ದೋಗ್ಬಿಡ್ತಾರೆ. ಬಂಡೆ ಒಳಗೆ ನೀವು ಕಟ್ಟಲ್ಪಡಬೇಕು. ಹಲ್ಲೆಲೂಯಾ. ಅದಕ್ಕೆ ಅವ್ನು 40 ವರ್ಷದ ವಿಶ್ವಾಸಿ ಆಗಿರಲಿ, 50 ವರ್ಷದ ವಿಶ್ವಾಸಿ ಆಗಿರಲಿ, ಕರೆಕ್ಟಾಗಿ ಕಟ್ಟಲ್ಪಟ್ಟದೆ ಹೋಗಿದ್ರೆ ಕ್ಷುಲ್ಲಕ ಕಾರಣಗಳಿಗೆ ತನ್ನ ಜೀವಿತವನ್ನು ಅವನು ಬಿಟ್ಟು ಬಿಡ್ತಾನೆ. ಯೇಸು ನಿಜವಾದ ಬಂಡೆ, ನಿಜವಾದ ಬಂಡೆ ಆದ ನಿಮಿತ್ತವಾಗಿ ಅವನು ಹೇಳ್ತಾನೆ, ನನ್ನ ಸಭೆಯನ್ನ ಯೇಸು ಎಂಬ ಬಂಡೆ ಮೇಲೆ ನಾನು ಕಟ್ಟುತ್ತೇನೆ. ಆ ಬಂಡೆ ಮಾತ್ರ ಮಳೆ ಬರಲಿ, ಗಾಳಿ ಬರಲಿ, ಬಿರುಗಾಳಿ ಬರಲಿ, ಅಲೆಗಳು ಬರಲಿ, ಏನು ಬಂದರೂ ಅವನು ಹೇಳ್ತಾನೆ, ಈ ಬಂಡೆ ಮೇಲೆ ಬಂದು ಯಾರಾದರೂ ಬಿದ್ದರೆ ಬಂಡೆಗೆ ಪಟ್ಟಿಲ್ಲ, ಬಿದ್ದವನು ಪುಡಿ ಪುಡಿ, ಬಂಡೆಗೆ ವಿರುದ್ಧವಾಗಿ ಬಂದು ಬೀಳೋನು ಪುಡಿ ಪುಡಿ ಆಗೋಗ್ತಾನ್ರಿ. ಅದಕ್ಕೆ ದೇವರು ತನ್ನ ಮಕ್ಕಳಿಗೆ ಹೇಳ್ತಾನೆ, ಭಯಪಡಬೇಡ್ರಿ, ಈ ಸಭೆನ ಬಂಡೆ ಮೇಲೆ ಕಟ್ಟಿದ್ದೀನಿ, ಇದನ್ನು ಪಾತಾಳದ ಬಲ ಅಲುಗಾಡ್ಸೋಕ್ಕಾಗಲ್ಲ. ಹಲ್ಲೆಲೂಯಾ. ಸಭೆನ ಯಾರು ಅಲುಗಾಡ್ಸೋಕ್ಕಾಗಲ್ಲ? ಯಾರು ಅಲುಗಾಡ್ಸೋಕ್ಕಾಗಲ್ಲ? ಯಾವ ಸಭೆನ? ಯಾವ ಸಭೆನ? ನಮ್ಮನ್ನು ಯಾರು ದೇವರ ಆಲಯವಾಗಿ ಕಟ್ಟಲ್ಪಟ್ಟಿದ್ದೀರಲ್ಲ, ನಿಜವಾದ ವಿಶ್ವಾಸದಲ್ಲಿ ನೀವಿದ್ರೆ ಪರೀಕ್ಷೆ ಪಾಸ್ ಆಗ್ತೀರಾ, ಶೋಧನೆ ಪಾಸ್ ಆಗ್ತೀರಾ, ಹೋರಾಟಗಳಲ್ಲಿ ಪಾಸ್ ಆಗ್ತೀರಾ. ಹಣ ಇದ್ದಾಗಲೂ ನಿಮ್ಮ ಗುಣ ಒಂದೇ, ಹಣ ಇಲ್ಲ ಅಂದ್ರೂ ನಿಮ್ಮ ಗುಣ ಒಂದೇ.
ಜನ ಹೊಗಳಿದಾಗಲೂ ನಿಮ್ಮ ಗುಣ ಒಂದೇ, ಜನ ಬೈದಾಗಲೂ ನಿಮ್ಮ ಗುಣ ಒಂದೇ. ನಿಮ್ಮನ್ನ ಮೇಲೆ ಕರ್ಕೊಂಡಾಗ್ಲೂ ನಿಮ್ಮ ಗುಣ ಒಂದೇ. ಆ ಜನ ಕೆಳಗಾಗ್ದಾಗ್ಲೂ ಕ್ರಿಸ್ತನಿಂದ ಹೋಗಲ್ರಿ. ಅದಕ್ಕೆ ಒಬ್ರು ಹೇಳ್ತಾ ಇದ್ರು, ನಿಮ್ಮನ್ನು ಯಾರಾದರೂ ಏಣಿ ಮೇಲೆ ಹತ್ಸುವಾಗ ಹುಷಾರಾಗತ್ತಿ ಅಂತ. ಯಾಕೆ? ಹತ್ತಿಸ್ಬಿಟ್ಟು ಏಣಿ ಎತ್ತಿ ಬಿಡ್ತಾರಂತೆ. ಅರ್ಥ ಆಯ್ತಾ? ಏಣಿ ಮೇಲೆ ಹತ್ತಿಸ್ತಾರೆ, ಹತ್ತಿದ ಮೇಲೆ ಎತ್ತಿ ಬಿಡ್ತಾರಂತೆ ಏಣಿ. ಅಂದರೆ ಮೇಲೆ ಹತ್ತಿಸಿ ಸಡನ್ನಾಗಿ ಬೀಳಿಸಿಬಿಡ್ತಾರಂತೆ. ಅದಕ್ಕೆ ಏಣಿ ಎತ್ತುವಾಗ ಹುಷಾರಾಗಿ ಹತ್ತಬೇಕಂತೆ. ನಮ್ಮನ್ನು ಜನ ಬಂದು ಹಾರಗಳಾಕಿ ಶಾಲ್ ಹಾಕಿ ಸನ್ಮಾನ ಮಾಡಿ ಮೇಲೆ ಕರ್ಕೊಂಡು ಹೋದರೆ ನಾವು ಉಬ್ಬೋಗಬಾರ್ದಂತೆ, ದೇವರ ಭಯದಲ್ಲಿರಬೇಕಂತೆ. ಹಲ್ಲೆಲೂಯಾ. ಆದ ಕಾರಣ ಯಾಕೆ ದೇವರು ನಮ್ಮ ಜೀವನದಲ್ಲಿ ಪರೀಕ್ಷೆ ಬರಮಾಡಬೇಕು ಅಂದರೆ ಏನು ಉತ್ತರ ನಿಮ್ಮದು? ಬಂಗಾರ ನಾಶ ಆಗೋದು, ಅದನ್ನೇ ಪರೀಕ್ಷೆಗೆ ಒಳಪಡಿಸಿದ್ರು. ಪುಟ್ಟಕ್ಕೆ ಹಾಕಿ ಚೊಕ್ಕ ಬಂಗಾರ ಮಾಡೋಕ್ಕೆ. ಇವತ್ತು ನಿಮ್ಮನ್ನು ಯಾಕೆ ಪರೀಕ್ಷೆಗೆ ಒಳಪಡಿಸ್ತೇನೆ ಅಂದರೆ, ಕ್ರಿಸ್ತನಲ್ಲಿ ನೀವು ಆಯುಕ್ತವಾಗ್ತಾ ಇದ್ದೀರಾ, ಪರಲೋಕ ರಾಜ್ಯಕ್ಕೆ ನೀವು ಯೋಗ್ಯರಾಗಿದ್ದೀರಾ, ಪರಲೋಕಕ್ಕೆ ನಿಮ್ಮನ್ನು ಸೇರಿಸ್ಕೊಳ್ಬಹುದಾ? ಆ ಪರೀಕ್ಷೆ ಬರೀ ವಿಶ್ವಾಸಿಗೆ ಮಾತ್ರ ಅಲ್ಲ, ಪಾಸ್ಟರ್ಸ್ಗೆ, ಫಾದರ್ಸ್ಗೆ, ಅಯ್ಯಗಳಿಗೆ, ರೆವರೆಂಟ್ಗಳಿಗೆ, ಪ್ರವಾದಿಗಳಿಗೆ, ಸುವಾರ್ತಿಕರಿಗೆ, ಪ್ರತಿಯೊಬ್ಬರಿಗೂ. ಅದರಲ್ಲಿ ಯೇಸು ಹೇಳ್ತಾನೆ, ವಿಶ್ವಾಸಿಗಳೇ ಒಂದು ರೀತಿ ಪರೀಕ್ಷೆ ಆದರೆ ಪಾಸ್ಟರ್ಸ್ ಇವ್ರಿಗೆಲ್ಲರಿಗೂ ಎರಡು ರೀತಿ ಪರೀಕ್ಷೆ ಅಂತೆ. ಆದ ಕಾರಣ ದೇವಜನರೇ, ಇವತ್ತು ಪರೀಕ್ಷೆ ನೋಡಿ ಭಯಪಡಬೇಡ್ರಿ. ಯೋಬ ಹೇಳ್ತಾನೆ, ನಾವು ಹುಟ್ಟಿರೋದೇ ಕಷ್ಟವನ್ನು ಅನುಭವಿಸೋದಕ್ಕೆ ಅಂತ. ಆದ ಕಾರಣ ಇವತ್ತು ನಮ್ಮ ಜೀವಿತದ ಬರುವಂಥ ಪರೀಕ್ಷೆಗಳು ನೋಡಿ ಯಾರು ಭಯಪಡೋದು ಬೇಡ. ದೇವರು ವಾಗ್ದಾನ ಮಾಡಿದ್ದಾನೆ. ನಿಮಗೆ ದೇವರು ವಾಗ್ದಾನ ಮಾಡಿದ ಮಹಾಪದವಿಯನ್ನು ಆಲೋಚಿಸಿ ಹೃದಯದಲ್ಲಿ ಸಂತೋಷ ಪಡ್ರಿ. ನೀವು ಹೇಳಬೇಕು, ದೇವರೇ ನನಗೇನಿಲ್ಲ ಅಂದರು ನೀನು ಆ ರಕ್ಷಣೆ ಕೊಟ್ಟಿದ್ಯಲ್ಲ, ನನಗೇನಿಲ್ಲ ಅಂದರು ಆ ನಿತ್ಯ ಜೀವಕ್ಕೆ ನನ್ನ ಹೆಸರು ಬರ್ಕೊಂಡಲ್ಲಪ್ಪ, ಅದಕ್ಕೆ ನಿನಗೆ ಸ್ತೋತ್ರ. ಎಷ್ಟೋ ಜನರ ಹೆಸರು ಇನ್ನೂ ಬರ್ದಿಲ್ಲ, ಅವ್ರು ದುಃಖ ಪಡಬೇಕ್ರಿ. ಇವತ್ತು ನಾವು ದುಃಖ ಪಡಬಾರ್ದು, ನಮ್ಮ ಹೆಸರು ಬರೆಯಲ್ಪಟ್ಟಿದ್ದಕ್ಕೆ ನಾವು ಸಂತೋಷ ಪಡಬೇಕಂತೆ. ನಾವೆಲ್ಲರೂ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರೇ, ಗೊತ್ತಿದ್ದು ಗೊತ್ತಿಲ್ಲದೆ ನಾವು ತಪ್ಪು ಮಾಡಿದರೆ ನಮ್ಮನ್ನು ಕ್ಷಮಿಸು ಸ್ವಾಮಿ. ನಿನ್ನ ಮೂಲಕವಾಗಿ ಬರುವಂಥ ಪರೀಕ್ಷೆಗಳಿಗೆ ನಾವು ಸದ್ದಿಲ್ಲದೆ ಅದನ್ನು ಜಯಿಸೋದಕ್ಕೆ ಕೃಪೆ ಕೊಡು ಸ್ವಾಮಿ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬೆಳೆಸಿದೆ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬೆಳೆಸಿದೆ. ಅರಸರಾಗಿ ಯಾಜಕರಾಗಿ ನಿನಗೆಂದು ಆರಿಸಿದೆ. ಅರಸರಾಗಿ ಯಾಜಕರಾಗಿ ನಿನಗೆಂದು ಆರಿಸಿದೆ. ಆರಾಧನೆ ಮಾಡೋಣ. ಒಂದೇ ಮನಸ್ಸಿಂದ, ಒಂದೇ ಮನಸ್ಸಿನಿಂದ, ಒಂದೇ ಮನಸ್ಸಿನಿಂದ ಸಮರ್ಪಣೆ ಮಾಡಿಕೊಳ್ಳೋಣ. ಒಂದು ನಿಮಿಷ ಎಲ್ಲ ಮೌನವಾಗಿ, ಯಾರು ಮಾತಾಡೋದು ಬೇಡ. ಥ್ಯಾಂಕ್ ಯು ಲಾರ್ಡ್. ದೇವರ ಆತ್ಮನಿಗೆ ಒಪ್ಪಿಸಿಕೊಳ್ಳಿ. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡಿ.
ನಮಗೆ ಇವತ್ತು ಯಾಕೆ ಶೋಧನೆ ಯಾಕೆ ನಮಗೆ ಪರೀಕ್ಷೆ ಬರ್ತಾರೆ? ಪರೀಕ್ಷೆ ಮತ್ತು ಶೋಧನೆಯನ್ನು ನೋಡಿ ಭಯಪಡಬೇಡ. ಯೇಸು ವಾಗ್ದಾನ ಮಾಡಿದ್ದಾನೆ, ಯುಗದ ಸಮಾಪ್ತಿಯ ದಿನದವರೆಗೂ ನಾನು ನಿಮ್ಮ ಸಂಗಡ. ಎಲ್ಲ ಕಷ್ಟಗಳ ಸಮಯದಲ್ಲಿ, ಅನಾರೋಗ್ಯದ ಸಮಯದಲ್ಲಿ, ಬಾಧೆ, ಹಿಂಸೆ, ಹೋರಾಟಗಳ ಮಧ್ಯದಲ್ಲಿ ನನ್ನ ಯೇಸು ನಮ್ಮ ಮಧ್ಯದಲ್ಲಿದ್ದ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ದೇವರೇ, ನಿನ್ನ ಸೇವಕನಾಗಿ ಅಪ್ಪ ಇವತ್ತು ಮಾತನಾಡಿದ ಸಂದೇಶ ನಿನ್ನ ಮಕ್ಕಳಿಗೆ ಆಶೀರ್ವಾದವಾಗಿರ್ಲಪ್ಪ. ಅದು ಬಲ ತರುವಂಥದ್ದಾಗಿರ್ಲಪ್ಪ, ಚೈತನ್ಯ ತರುವಂಥದ್ದಾಗಿರ್ಲಪ್ಪ. ಬಂದವರು ಬಂದಾಗೆ ಹೋಗಬಾರ್ದು. ಆ ಡಿವೈನ್ ಭಾವ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿಸು ದೇವರೇ. ಈ ಜನ ಹೋಗಿ ನಿನ್ನ ಶುಭವಾರ್ತೆಯನ್ನು ಸಾರಬೇಕು. ಕಷ್ಟದ ಜನಗಳಿಗೆ ಹೋಗಿ ಸಂಧಿಸಬೇಕು. ನಾಚಿಕೆ ಪಡದೆ ಯೇಸು ನಿಮಗೆ ಬಿಡುಗಡೆ ಮಾಡ್ತಾನೆ. ಯೇಸು ನಿಮಗೆ ಸಂತೈಸ್ತಾನೆ. ಯೇಸು ನಿಮ್ಮನ್ನು ಸಂಧಿಸ್ತಾನೆ. ಆಲಯಕ್ಕೆ ಬನ್ರಿ ಅಪ್ಪ. ಒಬ್ಬೊಬ್ಬರು ಹೊಸ ಹೃದಯಗಳಲ್ಲಿ ಬೀಜವನ್ನು ಬಿತ್ತಲಿಸುವ ಅಂತ ಜನಗಳು ಯಾರಿದ್ದಾರೋ ಈ ಸಭೆಗೆ ಬರಲಿಸುವ. ಬಿಡುಗಡೆ ಹೊಂದಿಕೊಳ್ಳಲಿ, ರಕ್ಷಣೆ ಹೊಂದಿಕೊಳ್ಳಲಿ, ನಿತ್ಯ ಜೀವ ಹೊಂದಿಕೊಳ್ಳಲಿ. ಈ ಜನ ದಿನ 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 ಆ ದೈವ ಆತ್ಮನಿಗೆ ಒಳಗಾಗಲಿಸುವ ಅಪ್ಪ. ಇವ್ರನ್ನ ಯಾರು ಕೆಡಿಸಬಾರ್ದು, ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು. ಹೌದು ದೇವರೇ, ದುಂದುಗಾರನ ಮಗನಾಗೆ ಲೋಕದ ಅಮೀಷಕ್ಕೆ ಒಳಗಾಗಿ ದೇವರಿಗೆ ದೂರವಾಗಬಾರ್ದು ಸ್ವಾಮಿ. ನಿನ್ನ ಮಕ್ಕಳು ನಿನ್ನ ಬಳಿಯಲ್ಲೇ ಇರಲಪ್ಪ. ತಂದೆ ಮಗನನ್ನು ಅಪೇಕ್ಷೆ ಪಟ್ಟ ರೀತಿಯಲ್ಲಿ ನೀನು ನಮ್ಮನ್ನು ಅಪೇಕ್ಷೆ ಪಡುವಾಗ ನಿನ್ನೊಂದಿಗೆ ಅನ್ಯೋನ್ಯವಾಗಿ ಇರಲಿಕ್ಕೆ ಕೃಪೆ ಕೊಡಪ್ಪ ಅಪ್ಪ. ಎಲ್ಲ ಮನೆಗಳಲ್ಲಿ ಬೆಳಗ್ಗೆ ಪ್ರಾರ್ಥನೆ, ಎಲ್ಲ ಮನೆಗಳ ರಾತ್ರಿ ಪ್ರಾರ್ಥನೆ, ಎಲ್ಲ ಮನೆಗಳಲ್ಲಿ ಅಪ್ಪ ನಿನ್ನನ್ನು ಆರಾಧನೆ ಮಾಡುವಂಥ ಪ್ರಾರ್ಥನೆಗಳು ನಡೀಲಿ ದೇವರು. ಇಲ್ಲಿನ ಎಲ್ಲ ಗ್ರಾಮದ ಮನೆಯಲ್ಲಿ ಹಲ್ಲೆಲೂಯ ಆಮೆನ್ ಮೊಳಗಲಿ ಸ್ವಾಮಿ. ಹಲ್ಲೆಲೂಯ ಆಮೆನ್. ಒಬ್ಬೊಬ್ಬರ ಮನೆಯ ಶಬ್ದ ಕೇಳಿ ಬರ್ಲಪ್ಪ. ಒಂದು ಮನಸ್ಸು ಬರಲಿ ಸ್ವಾಮಿ. ಆ ಅಭಿಷೇಕ ಹೌದು ನಿನ್ನ ಮಕ್ಕಳಲ್ಲಿ ಒಂದಾಗಿ ಬರಲಿ. ಹೌದು ದೇವರೇ, ಇವರ ಒಳಗಡೆ ಯಾವುದೇ ಭೇದ ಭಾವ ಬರಬಾರ್ದು, ಯಾವುದೇ ಸಂದೇಹ ಬರಬಾರ್ದು, ಯಾವುದೇ ಸೈತಾನನಿಗೆ ಸಂಬಂಧಪಟ್ಟ ಕಾರ್ಯಗಳು ಉಂಟಾಗಬಾರ್ದು. ನಿನ್ನ ಜನಗಳು ಮಾರ್ಪಡಲಿ. ಇಲ್ಲಿನೆಲ್ಲ ಯವನಸ್ಥರನ್ನ, ಕುಟುಂಬಸ್ಥರನ್ನ, ಚಿಕ್ಕವರನ್ನ, ಹಿರಿಯರನ್ನ ನಿಮ್ಮ ಸೇವಕನಾದ ನಾನು ತಂದೆ, ಮಗ, ಪರಿಶುದ್ಧ ತ್ರಿಯೇಕ ದೇವರ ಹೆಸರಿನ ಆಶೀರ್ವಾದ ಮಾಡ್ತೇನೆ.